ಸಗರ ಚಕ್ರವರ್ತಿಯ ಕತೆ. ಶ್ರೀ ಋಷಭನಾಥರಿಂದ ಮಹಾವೀರರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಮ ಪೂಜ್ಯ ಆಚಾರ್ಯರತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾಗುರು ಉಪದೇಶ ರತ್ನಕರ ಅರ್ಹಬಲಿ ಮಹಾರಾಜರಿಗೆ ಜಯವಾಗಲಿ. ಬಂಧುಗಳೇ, ಈಗ ಸಗರ ಚಕ್ರವರ್ತಿಯವರ ಕತೆ ಹೇಳಲಾಗುತ್ತೆ. ಇದು ಸಾಗರ ಚಕ್ರವರ್ತಿ ಅಲ್ಲ, ಸಾಗರ ಅಂತ ಹೇಳಿಬಿಟ್ರಿ. ಸಗರ ಚಕ್ರವರ್ತಿಯವರ ಕತೆ. ಸಗರ ಚಕ್ರವರ್ತಿ ಎರಡನೇ ಚಕ್ರವರ್ತಿ ಇದ್ದ. ಪ್ರಥಮ ಚಕ್ರವರ್ತಿ ಯಾರಾದರೂ? ಭಗವಾನ್ ಆದಿನಾಥರ ಮಗ ಸಮ್ರಾಟ್ ಭರತ್ ಚಕ್ರವರ್ತಿ. ಎರಡನೇ ಚಕ್ರವರ್ತಿ ಅಂದರೆ ಈ ಸಗರ ಚಕ್ರವರ್ತಿ. ಭಗವಾನ್ ಅಜಿತ್ನಾಥ್ ಭಗವಾನ್ರು ಇಲ್ಲಿದ್ದರು. ಆವಾಗ ಈ ಸಗರ ಚಕ್ರವರ್ತಿ ಅವರ ಸಂಸಾರದಲ್ಲೇ ಆಗಿದ್ರು. ಅಂದರೆ ಅವರ ಸಂಬಂಧಿಕರಲ್ಲೇ ಈ ಸಗರ ಚಕ್ರವರ್ತಿ ಎರಡನೇ ಚಕ್ರವರ್ತಿ ಆಗಿರು. ಅಂದರೆ ಪ್ರಥಮ ಚಕ್ರವರ್ತಿ ಈ ಪ್ರಪಂಚದಿಂದ ಹೋಗಿ ಎರಡನೇ ಚಕ್ರವರ್ತಿ ಬರುವವರೆಗೆ ಅರ್ಧ ಚತುರ್ಕಾಲ ಮುಗಿದೇ ಹೋಗಿತ್ತು. ಅಂದರೆ ಭಗವಾನ್ ಆದಿನಾಥರ ಶಾಸನ ಕಾಲ ಅರ್ಧ ಚತುರ್ಕಾಲದವರೆಗೆ ನಡೆಯಿತು. 50 ಲಕ್ಷ ಕೋಟಿ ಸಾಗರ ಪ್ರಮಾಣದವರೆಗೆ ಒಬ್ಬ ಭಗವಾನ್ ಆದಿನಾಥರ ಶಾಸನ ನೋಡಿತ್ತು ನೋಡ್ರಿ. ಆವಾಗ ಅಷ್ಟು ಅಂದರೆ ಅರ್ಧ ಚತುರ್ಕಾಲವೇ ಮುಗಿದು ಹೋಯ್ತು. ಆವಾಗ ಬಂದರು ಎರಡನೇ ತೀರ್ಥಂಕರರು. ಅದೇ ಸಮಯದಲ್ಲಿ ಬಂದ ಈ ಸಗರ ಚಕ್ರವರ್ತಿ. ಸಗರ ಚಕ್ರವರ್ತಿಯ ಸ್ವಲ್ಪ ಹಿಂದಿನ ಕಥೆಯನ್ನು ಹೇಳ್ತಾರೆ ನೋಡ್ರಿ. ಅವನು ಹಿಂದೆ ಎಲ್ಲಿದ್ದ, ಆ ಜೀವ ಏನು ಮಾಡಿತ್ತು, ಹಿಂದೆ ಯಾವುದರಿಂದ ಆ ಜೀವ ಪುಣ್ಯವನ್ನು ಒಟ್ಟು ಮಾಡಿಕೊಂಡು ಇಲ್ಲಿಗೆ ಚಕ್ರವರ್ತಿಯಾಗಿ ಬಂತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನೋಡಿ, ನೀವು ಈ ಪ್ರಪಂಚ ಅಂತ ಹೇಳ್ತಿರಲ್ಲ, ಅಂದರೆ ವರ್ಲ್ಡ್ ಏನು ಪ್ರಪಂಚ ಅಂತಿರಲ್ಲ, ಈ ಪ್ರಪಂಚದ ವಿಚಾರ ಅಲ್ಲ. ಇದಕ್ಕಿಂತ ಹೊರಗಡೆ ಅಂದರೆ ಇಲ್ಲಿಂದ ಉತ್ತರ ಭಾಗದಲ್ಲಿ 20 ಕೋಟಿ ಕಿಲೋಮೀಟರ್ಗಳ ಡಿಸ್ಟೆನ್ಸ್ನಲ್ಲಿ ಏನು ಬರುತ್ತೆ, ವಿದೇಹ ಕ್ಷೇತ್ರ ಅಂಥೇಳಿ. ಆ ವಿದೇಹ ಕ್ಷೇತ್ರದಲ್ಲಿ ಅವಾಗ ಆ ವಿದೇಹ ಕ್ಷೇತ್ರದ ಪಶ್ಚಿಮ ದೇಶದಲ್ಲಿ ವತ್ಸಕಾವತಿ ಅಂಥೇಳಿ ನಗರ ಇತ್ತು. ಆ ವತ್ಸಕಾವತಿಯಲ್ಲಿ ಅವಾಗ ಅಲ್ಲಿಯ ರಾಜಧಾನಿ ಇತ್ತು ಪೃಥ್ವಿನಗರ ಅಂಥೇಳಿ. ಅಲ್ಲಿ ರಾಜ ಇದ್ದ ಜಯಸೇನ್. ಆ ಜಯಸೇನಿಗೆ 2 ಜನ ಮಕ್ಕಳಿದ್ರು, ರತಿಶೇಣ್, ಧೃತಿಶೇಣ್. ರತಿಶೇಣ್ನ ಯಾವುದೋ ಕಾರಣದಿಂದ ಮರಣ ಆದ ಕಾರಣದಿಂದ ಈ ಜಯಸೇನ್ ರಾಜ ಮಾರುತ್ ಮತ್ತು ಮಿಥುನ್ ಅನ್ನುವಂಥ ರಾಜರ ಜೊತೆಗೆ ಹೋಗಿ ಯಶೋಧರ ಮುನಿ ಮಹಾರಾಜರ ಹತ್ರ ಹೋಗಿ ದೀಕ್ಷೆ ತಗೊಂಡು ಮಹಾಮುನಿ ತಪಸ್ಸನ್ನು ಮಾಡ್ತಾ ಆ ರಾಜರ ಜೊತೆಗೆ ಸ್ವರ್ಗಕ್ಕೆ ಹೋಗ್ಬಿಟ್ಟ. ಅಲ್ಲಿ ಅವನ ಹೆಸರಿತ್ತು, ಯಾರು? ಜಯಸೇನದು, ರಾಜ ಜಯಸೇನ್ ಹೆಸರಿತ್ತು ಮಹಾಬಲ್ ಅಂತ ಇತ್ತು. ಅಂದರೆ ದೇವ ಪರ್ಯಾಯದಲ್ಲಿ ಮಹಾಬಲ್. ಮತ್ತು ಅಲ್ಲಿ ಅವನ ಬಹಳ ನಿಕಟ ಮಿತ್ರ ದೇವನಾದ ಮಣಿಕೇತು ಅನ್ನೋ ದೇವ ಇದ್ದ ನೋಡ್ರಿ. ಇದು 2 ಹೆಸರನ್ನು ನೆನ್ಪಿಟ್ಕೋಬೇಕು ನೀವು. ಯಾವುದ್ಯಾವುದು? ಒಂದು ಮಣಿಕೇತು. ಇದು ಪ್ರಕರಣದ ಅಂತ್ಯದವರೆಗೆ ಬರುತ್ತದೆ ಬಂಧುಗಳೇ, ಆದ್ದರಿಂದ ಗಮನ ಇಟ್ಟು ನೆನ್ಪಿಟ್ಕೊಳ್ಳಿ. ಒಬ್ಬ ಮಣಿಕೇತು ದೇವು, ಒಬ್ಬ ಮಹಾಬಲ ದೇವ. ಈಗ ಮಹಾಬಲ ದೇವನ್ನೇ ಈ ಕಡೆ ಬರ್ತಾನೆ, ಅದನ್ನು ನೋಡೋಣ. ಈ ಮಹಾಬಲ ಮತ್ತು ಮಣಿಕೇತುವಿನಲ್ಲಿ ಅತ್ಯಂತ ನಿಕಟ ಮಿತ್ರತೆ ಇತ್ತು ದೇವತೆಗಳಲ್ಲಿ. ಆವಾಗ ಅವರಲ್ಲಿ ಒಂದು ಒಪ್ಪಂದ ಆಯಿತು. ಏನು ಒಪ್ಪಂದ ಗೊತ್ತಾ? ನಮ್ಮಿಬ್ಬರಲ್ಲಿ ಇಲ್ಲಿಯ ಸ್ವರ್ಗದ ಆಯುವನ್ನು ಮುಗಿಸ್ಕೊಂಡು ಯಾರು ಪ್ರಪ್ರಥಮವಾಗಿ ಭೂಮಿಗೆ ಹೋಗ್ತಾರೆ, ಕರ್ಮಭೂಮಿಗೆ ಮನುಷ್ಯನಾಗಿ ಹುಡ್ತಾರೆ, ಅವರಿಗೆ ಯಾವ ದೇವ ಪರ್ಯಾಯದಲ್ಲಿ ಇದನ್ನಲ್ಲ ಅವನು ಬಂದು ಸಂಬೋಧನೆ ಮಾಡಬೇಕು. ಸಂಬೋಧನೆ ಮಾಡಿ ಈ ಸಂಸಾರದಿಂದ ಅವನಿಗೆ ವಿರಕ್ತಿ ಬರುವ ಹಾಗೆ ಮಾಡಬೇಕು, ವೈರಾಗ್ಯ ಬರುವ ಹಾಗೆ ಮಾಡಬೇಕು. ಅವನು ದೀಕ್ಷೆ ತಗೊಂಡು ಅವನ ಆತ್ಮನ ಕಲ್ಯಾಣವನ್ನು ಮಾಡ್ಕೋಬೇಕು. ಯಾಕೆಂದರೆ ಈ ಸ್ವರ್ಗದಿಂದ ಚ್ಯುತವಾಗಿ ಬಂದ ಇಲ್ಲಿ ಜೀವ ಇಲ್ಲಿಯ ಸುಖದಲ್ಲಿ ಅದೇನಾಗುತ್ತೆ, ಇಲ್ಲಿಗೆ ಅಡ್ಜಸ್ಟ್ ಆಗಿಬಿಡತ್ತೆ. ಮತ್ತು ಇಲ್ಲಿಂದ ಅದು ಹೋಗೋದಕ್ಕೆ ಒಪ್ಪೋದಿಲ್ಲ. ಆದ ಕಾರಣದಿಂದ ಅವರು ಸ್ವರ್ಗದಲ್ಲೇ ಈ ರೀತಿ ನಿರ್ಣಯ ಮಾಡಿದರು. ಇಬ್ಬರು ಸೇರಿಕೊಂಡು ನಿರ್ಧಾರ ಮಾಡಿದರು. ಇಷ್ಟು ಗೊತ್ತಾಯ್ತಲ್ಲ ನಿಮಗೆ? ಈಗ ನೋಡೋಣ. ಈ ಮಹಾಬಲನ ಆಯು ಬೇಗ ಮುಗಿಯಿತು. ಅಂದರೆ ಈ ಮಹಾಬಲ ಯಾರಿದ್ನಲ್ಲ ದೇವ, ಮಹಾಬಲನ ಆಯು ಅಲ್ಲಿ 22 ಸಾಗರದ ವಯಸ್ಸಿತ್ತು. ಆ ಏಜನ್ನು ಮುಗಿಸ್ಕೊಂಡು ಅವನು ಇಲ್ಲಿಗೆ ಬಂದ ಅಂದ್ರೆ ಅವಾಗ ಅವನ ಪುಣ್ಯ ಪ್ರಭಾವದಿಂದ ಅಯೋಧ್ಯೆಯಲ್ಲಿ, ಅಂದರೆ ನಮ್ಮ ಈ ವರ್ಲ್ಡ್ ಅಂದರೆ ನಮ್ಮ ಭಾರತ ದೇಶದ ಇದರಲ್ಲಿ ಅವನ ಪುಣ್ಯ ಪ್ರಭಾವದಿಂದ ಅಯೋಧ್ಯೆ ಇದೆಯಲ್ಲ ಭಾರತದಲ್ಲಿ, ಅಲ್ಲಿಗೆ ಬಂದ. ಅಯೋಧ್ಯೆಯ ಅವಾಗ ರಾಜ ಇದ್ದ ಸಮುದ್ರ ವಿಜಯ. ಅವನ ರಾಣಿ ಹೆಸರಿತ್ತು ಸುಬಲ. ಅರ್ಥ ಆಯಿತು? ಸಮುದ್ರ ವಿಜಯ ಮತ್ತು ಸುಬಲ. ಅವರಿಗೆ ಇವನು ಮಗ ಆಗಿ ಹುಟ್ಟಿದ. ಇವನಿಗೆ ಹೆಸರಿಟ್ಟರು ಸಗರ್. ಯಾರಪ್ಪ? ಮಹಾಬಲ ಅನ್ನುವ ದೇವನ ಜೀವ ಎಲ್ಲಿಗೆ ಬಂದು ಹುಡ್ತು? ಈಗ ಅಯೋಧ್ಯದಲ್ಲಿ ಬಂದು ಹುಡ್ತು. ಹೆಸರಿಟ್ಟರು ಸಗರ್.
ಈ ಸಗರನ ಎಷ್ಟು ಪುಣ್ಯ ಇತ್ತು ನೋಡಿ, ಆಯು ಎಷ್ಟಿತ್ತು ಅವಾಗ. ಅಜ್ಞಾತ ಭಗವಂತರ ಕಾಲದಲ್ಲಿ ಬಹಳ ಆಯು ಇತ್ತು. ಅಷ್ಟರ ಮೇಲೆ ಇದು ಸ್ವಲ್ಪ ಕಡಿಮೆ ಆಯಿತು. ಈಗ ಸ್ವಲ್ಪ ಕಡಿಮೆ ಆಗಿ ಅವನ ಆಯು ಎಷ್ಟಾಯಿತು, 70 ಲಕ್ಷ ಪೂರ್ವ. ನೋಡಿ ಅದು ಎಷ್ಟು ಕೋಟಿ ವರ್ಷಗಳು ಕೂರ್ತಾವ ಅದರೊಳಗಡೆ, ನೀವೇ ಲೆಕ್ಕ ಮಾಡ್ರಿ. ಎಷ್ಟು 70 ಲಕ್ಷ ಪೂರ್ವ ಆಯು ಇತ್ತು ನೋಡ್ರಿ ಅವನು. ಯಾರ್ದ? ಈ ಸಗರ ಚಕ್ರವರ್ತಿ ಆಯು. ಮತ್ತು ಇವನದು ಬಂಗಾರದಂಥ ಬಣ್ಣದ ಶರೀರ ಇತ್ತು. ಶರೀರದ ಎತ್ತರ ಇತ್ತು 450 ಧನುಸು. ಅಂದರೆ ಅಲ್ಲಿ ನಿಮಗೆ 1575 ಕೈಗಳು. ಎಷ್ಟು? 1575 ಕೈಗಳು. ಅಷ್ಟು ಉದ್ದ ಇತ್ತು ಅವನ ಶರೀರ. ಯಾರ್ದ? ಚಕ್ರವರ್ತಿ ಸಗರ್ ಆಗುವಂಥವನು. ಈಗ ಸಗರ್ ಆಗಿ ಹುಟ್ಟಿದಾನಿಲ್ಲಿ. ಅವನ ಅಷ್ಟು. ಮತ್ತು ಸಂಸಾರದಲ್ಲಿ ಎಷ್ಟು ಸುಂದರವಾಗಿದ್ದ ಅಂದರೆ, ಆ ಸಮಯದಲ್ಲಿ ಅವನಷ್ಟು ಸುಂದರ ಯಾರೂ ಇರಲಿಲ್ಲ. ಅಷ್ಟು ಸುಂದರ ಇದ್ದ ಅವನು. ಈ ಸಂಸಾರದಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳ್ತಾರೆ. ಅಷ್ಟು ಸುಂದರವಾಗಿದ್ದ. ಯಾರು? ಚಕ್ರವರ್ತಿ ಸಗರ್. ಅವನು ತನ್ನ ಭುಜಬಲದಿಂದ ಮತ್ತು ತನ್ನ ಪುಣ್ಯದಿಂದ ಷಟ್ಖಂಡದ ಅಧಿಪತಿ ಆಗಿಬಿಟ್ಟ ಆವಾಗ. ಎರಡನೇ ಚಕ್ರವರ್ತಿ ಸಗರ್. ಮತ್ತು ನೋಡ್ರಿ, ಆ ಚಕ್ರವರ್ತಿಗೆ ನಿಮ್ಗೆ ಹೇಗೂ ಗೊತ್ತಿದೆ, ಚಕ್ರವರ್ತಿ ಸಂಪತ್ತು ಭಾಳ ಇರ್ತದೆ. 96,000 ರಾಣಿಯರು ಇರ್ತಾರೆ ಎಲ್ಲ ಚಕ್ರವರ್ತಿಗಳು. ಅದು ನಿಮಗೆ ಗೊತ್ತಿದೆ, ಅದೇನು ಪದೇ ಪದೇ ಹೇಳುವ ಅವಶ್ಯಕತೆ ಇಲ್ಲ. ಆವಾಗ ಅವನಿಗೆ ಮಕ್ಕಳು ಎಷ್ಟು ಜನ ಇದ್ರು? 60,000 ಮಕ್ಕಳು. ಇದೇನು ಅತಿಶಯೋಕ್ತಿ ಅಲ್ಲ, ಏನಲ್ಲ. ನೀವು ಹೊಸದಾಗಿ ಕೇಳಿದ್ರೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ಬೋದು. ಹಾಗೇನಿಲ್ಲ. ಜೈನಾಗಮವನ್ನು ಚೆನ್ನಾಗಿ ಸ್ಟಡಿ ಮಾಡಿ ನಿಮ್ಗೆ ಗೊತ್ತಾಗ್ತದೆ. ಹಾಗೇನಿಲ್ಲ, ಇದರಲ್ಲಿ ಆಶ್ಚರ್ಯ ಪಡುವಂಥ ವಿಷಯ ಯಾವುದೂ ಇಲ್ಲ. ದಿನ ಅಭ್ಯಾಸ ಮಾಡ್ತಾಯಿದ್ರೆ ನಿಮ್ಗೆ ಅದು ತಾಂತಾನೆ ಅದು ನಿಮ್ಮ ಮನಟ್ಟಾಗುತ್ತೆ. ಅವನಿಗೆ ಇದ್ದರು 60,000 ಜನ ಮಕ್ಕಳಿದ್ರು ನೋಡ್ರಿ. 60,000 ಜನ ಮಕ್ಕಳಿದ್ರು. ಅವರು ಭಾಳ ಬುದ್ಧಿವಾನ್ ಮಕ್ಕಳಿದ್ರು, ವಿನಯವಾನ್ ಮಕ್ಕಳಿದ್ರು, ಪುಣ್ಯಾತ್ಮ ಮಕ್ಕಳಿದ್ರು. ಚಕ್ರವರ್ತಿಯ ಮಕ್ಕಳಾಗಿ ಹುಟ್ಟೋದು ಅಷ್ಟು ಸುಲಭ ಇಲ್ಲ. ಆವಾಗ ಎಲ್ಲ ಒಂದು ಸತಿ ಏನಾಯ್ತು ಕೇಳಿ. ಒಂದು ಸತಿ ಏನಾಯಿತು ಅಂದರೆ, ಈ ಸಿದ್ಧವನ ಅನ್ನುವಂಥದ್ದು ಒಂದು ಕೂಟ ಇದೆ, ಒಂದು ವನ ಇದೆ ಅಂತ ಹೇಳ್ರಿ. ಸಿದ್ಧವನ್. ಅಲ್ಲಿ ಚತುರ್ಮುಖ ಮಹಾಮುನಿ ಅಂತ ಒಬ್ಬರು ಇದ್ದರು. ಅವ್ರಿಗೆ ಕೇವಲ ಜನ ಆಗೋಯ್ತು. ಆವಾಗ ಸ್ವರ್ಗದ ಎಲ್ಲ ದೇವತೆಗಳು ಬಂದರು. ಯಾರೋ ಭವನವಾಸಿ, ವೆಂತರ್, ಜ್ಯೋತಿಷಿಕ, ಕಲ್ಪವಾಸಿ ಎಲ್ಲರೂ ಬಂದರು. ವಿದ್ಯಾಧರರು, ರಾಜ ಮಹಾರಾಜ ಎಲ್ಲ ಬಂದರು. ಭಗವಂತರನ್ನೆಲ್ಲ ಪೂಜೆ ಮಾಡೋದಕ್ಕೆ ಬಂದರು. ಆವಾಗ ಈ ಸಕ್ಕರೆ ಚಕ್ರವರ್ತಿ ಕೂಡ ಅಲ್ಲಿಗೆ ಹೋಗಿದ್ದ. ಯಾಕೆ? ಭಗವಂತರ ದರ್ಶನ ಮಾಡೋದಕ್ಕೆ. ಆ ಸಮಯದಲ್ಲಿ ಆ ದೇವತೆಗಳ ಜೊತೆಗೆ ಈ ಮಣಿಕೇತು ದೇವ್ ಬಂದಿದ್ದ ನೋಡ್ರಿ. ಮಣಿಕೇತು ಎಲ್ಲಿ? ಸ್ವರ್ಗದಲ್ಲಿದ್ನಲ್ಲ, ಅದು ಗೊತ್ತಿದೆಯಲ್ಲ ನಿಮಗೆ. ಅವನು ಬಂದಿದ್ದ. ಅವನು ಬಂದ. ಆವಾಗ ಹೇಳ್ದ, ಏನು ಸಗರು, ಹೇಗಿದೆಯಪ್ಪ, ಚೆನ್ನಾಗಿದೆಯೇನೋ? ನಿನಗೆ ಎಲ್ಲ ಹೆಂಡತಿ ಇಷ್ಟು ಜನ ಹೆಂಡ್ತಿರಿದ್ದಾರೆ, ಮಕ್ಕಳೆಲ್ಲ ಆದರೂ, ರಾಜ್ಯ ಸುಖ ಎಲ್ಲ ಬೋಗಿಸಿ ಎಷ್ಟು ದಿವಸ ಅಂತ ಬೋಗಿಸ್ತಿರ್ತಿ? ನಿನ್ನ ಆಯು ಭಾಳ ಕಡಿಮೆ ಇದೆ, ಭಾಳ ದಿವಸ ಆಯ್ತು ನೀನು ಹಿಂಗೆ ಬೋಗಿಸ್ತಾ ನೋಡಪ್ಪ, ನೀನು ತಪಸ್ಸು ಮಾಡಿಬಿಟ್ಟು ನಿನ್ನ ಆತ್ಮಕಲ್ಯಾಣ ಮಾಡ್ಕೋ. ನಮ್ಮಿಬ್ರದ್ದು ಒಪ್ಪಂದ ಆಗಿತ್ತಲ್ಲ ಸ್ವರ್ಗದಲ್ಲಿ, ನಾನು ಅದಕ್ಕೋಸ್ಕರ ನನ್ನ ಕರ್ತವ್ಯ ಅಂತ ನಿನಗೆ ಹೇಳಿದ್ದೀನಿ ನೋಡ್ರಪ್ಪ. ನೀನು ವ್ಯರ್ಥವಾಗಿ ಈ ಥರ ನಿನ್ನ ಶರೀರವನ್ನು ಕಳ್ಕೊಬೇಡ. ಈ ಮನುಷ್ಯನ ಶರೀರ ಸಿಕ್ಕೋದು ದೊಡ್ಡ ಪುಣ್ಯದಿಂದ ಸಿಕ್ಕಿದೆ ನಿನಗೆ. ಇದನ್ನು ವ್ಯರ್ಥವಾಗಿ ನೀನು ಕಳ್ಕೊಬೇಡ. ಹೇಗಾರು ಮಾಡಿ ನೀನು ವೈರಾಗ್ಯ ಮಾಡ್ಕೋ, ನೀನು ಈ ಸಂಸಾರದಿಂದ ಪಾರಾಗು. ನೋಡು, ಹಿಂದೆ ಮುನಿ ದೀಕ್ಷೆ ತಗೊಂಡ ಕಾರಣ ನಾನು ನೀನು ಸ್ವರ್ಗಕ್ಕೆ ಹೋಗಿದ್ದು. ಅಲ್ಲಿ ಹೋಗಿ ನಾವು ಅಷ್ಟು ಸಾಗರೋಪಮ ಸುಖವನ್ನು ಭೋಗಿಸಿ ಮತ್ತೆ ಇಲ್ಲಿಗೆ ಬಂದು ಅಲ್ಲಿ ಸಾಗರೋಪಮ ಸುಖ ಭೋಗಿಸಿದ್ರು ನಮಗೆ ತೃಪ್ತಿ ಆಗಿಲ್ಲ. ಮತ್ತು ಈ ಮನುಷ್ಯನ 4 ದಿವಸದ ಸುಖದಲ್ಲಿ ನಿನಗೆ ಏನು ಲಾಭ ಆಗೋದಿದೆ? ನೀನು ನಿನ್ನ ಕಲ್ಯಾಣ ಮಾಡ್ಕೋ ಅಂತ ಭಾಳ ಎಚ್ಚರಿಸಿದ. ಯಾರು? ಮಣಿಕೇತು. ಮಣಿಕೇತು ಎಚ್ಚರಿಸಿದ. ಅವನು ಕರ್ತವ್ಯ ಮಾಡ್ದ, ಪಾಪ ಹೋದ. ಆದರೆ ಪುತ್ರ ಮೋಹಿ ಅಂದರೆ ಮಕ್ಕಳ ಮೇಲೆ ಭಾಳ ಮೋಹಿ ಇತ್ತು ಇವನಿಗೆ. ಯಾರಿಗೆ? ಸಗರ್ನಿಗೆ ಭಾರಿ ಮೋಹ ಮಕ್ಕಳು ಅಂದರೆ. ಆ ಮಕ್ಕಳನ್ನು ಬಿಟ್ಟು ಅವನು ದೀಕ್ಷೆ ತಗೊಳೋದಕ್ಕೆ ಹೋಗ್ತಾ ಇರಲಿಲ್ಲ. ಅವನು ಮತ್ತೆ ಇಲ್ಲಿಗೆ ಅವನು ಅಷ್ಟು ಹೇಳಿದ್ರು ಕೂಡ ದೇವ ಹೇಳಿದ್ದೆಲ್ಲ ಮಾತುಗಳು ವ್ಯರ್ಥ ಆಗಿ ಹೋಯ್ತು ನೋಡ್ರಿ. ಇವನು ಮತ್ತೆ ಸಗರ್ ಮನೆಗೆ ಬಂದು ಮತ್ತೆ ಹಂಗೇನೇ ಇದ್ದ ರಾಜ್ಯದಲ್ಲಿ. ಯಾರ? ಸಗರ್. ಕಿಂಚಿತ್ ಒಂದು ಪಾಯಿಂಟ್ ಕೂಡ ವೈರಾಗ್ಯ ಇಲ್ಲ ನೋಡ್ರಿ ಸಗರ್ನಿಗೀಗ. ಹೀಗೆ ನಡೀತಾ ಇತ್ತು. ಅವಾಗ ಏನು ಮಾಡೋದು? ಅವನಿಗೆ ಮತ್ತೆ ಚಿಂತೆ ಅನಿಸ್ತು. ಯಾರಿಗೆ? ದೇವನಿಗೆ. ಅರೇ, ಇವನು ಸಗರ್ ಏನು ಜೀವ ಇದ್ದಾನಪ್ಪ, ಇಷ್ಟೆಲ್ಲ ಧರ್ಮಚರ್ಚೆ ಮಾಡಿಕೊಂಡು ಹಿಂದೆ ಮಹಾಮುನಿಯಾಗಿದ್ದ, ದಿಗಂಬರ ಮುನಿಯಾಗಿ ತಪಸ್ಸೆ ಮಾಡಿ ಇಷ್ಟೆಲ್ಲ ಪುಣ್ಯದಿಂದ ಈಗ ಹೋಗಿ ಚಕ್ರವರ್ತಿ ಆಗಿದ್ದಾನೆ. ಈಗ ನೋಡ್ರಿ ಮತ್ತೆ ಅಲ್ಲಿ ಸಂಸಾರದಲ್ಲಿ ಬಿದ್ದಿದ್ದಾನೆ ಅಂತ ಅವನಿಗೆ ಭಾಳ ಚಿಂತೆ ಆಯಿತು. ಯಾರಿಗೆ? ಅವನಿಗೆ, ಮಣಿಕೇತು ದೇವನಿಗೆ. ಮಣಿಕೇತು ದೇವ ಏನು ಮಾಡ್ದ? ಈಗ ಏನಾದ್ರು ಉಪಾಯ ಮಾಡಬೇಕು ಅಂತ ಮುನಿವೇಷ ಹಾಕೊಂಡು ಬಂದ ನೋಡ್ರಿ. ಚಾಂಡ್ರುದ್ಧಾರಿ ಮುನಿವೇಷ ಹಾಕೊಂಡು ಬಂದ. ಮುನಿವೇಷ ಹಾಕೊಂಡ್ಬಂದು ಸಗರನ ಮಂದಿರಕ್ಕೆ ಬಂದ. ಸಗರಂತೊಂದು ದೊಡ್ಡ ಚೈತ್ಯಾಲಯ ಇತ್ತು ಸಗರಂತು. ಅಲ್ಲಿಗೆ ಬಂದು ಭಗವಂತರನ್ನೆಲ್ಲ ದರ್ಶನ ಮಾಡಿ ಅಲ್ಲಿ ನಿಂತ. ಅವಾಗ ಆ ಮಹಾಮುನಿಯ ದರ್ಶನ ಮಾಡೋದಕ್ಕೆ ಈ ಸಗರ್ ಹೋದ ನೋಡ್ರಿ. ಚಕ್ರವರ್ತಿ ಸಗರ್ ಹೋದ. ಆ ಮಹಾಮುನಿಯ ವಯಸ್ಸು ನೋಡಿ ಇವನಿಗೆ ಬಹಳ ಆಶ್ಚರ್ಯ ಆಯಿತು. ಅಂದರೆ ಇನ್ನು ಭಾಳ ಚಿಕ್ಕ ವಯಸ್ಸಿನಲ್ಲಿ ಅವನು ದೀಕ್ಷೆ ತಗೊಂಡ್ಬಿಟ್ಟಿದ್ದ.
ಅಂದರೆ ಆ ವೇಷಧಾರಿ ಹಂಗೆ ಮಾಡ್ಕೊಂಡು ಬಂದಿದ್ದ ನೋಡ್ರಿ, ಯಾರ ದೇವ ಮಣಿಕೇತು. ಅದನ್ನು ನೋಡಿ ಸಗರ್ ಕೇಳ್ದ, ಹೇ ಮಹಾಮುನಿ, ನೀವೇ ಧನ್ಯರು. ಈ ಪ್ರಪಂಚದಲ್ಲಿ ನಿಮ್ಗೆ ಅಂಥದ್ದು ಏನು ಕಷ್ಟ ಆಯಿತು ಅಂತ ಹೇಳಿ ನೀವು ದೀಕ್ಷೆ ತಗೊಂಡ್ರಿ? ನಿಮ್ಗೆ ಯಾಕೆ ವೈರಾಗ್ಯ ಬಂತು? ನಿಮ್ಮ ಶರೀರ ಇನ್ನೂ ಇಷ್ಟು ಎಳೆದಿದೆ, ಇದೇನು ತಪಸ್ ಮಾಡುವಂಥ ವಯಸ್ಸೇನಾ? ನೀವು ಇನ್ನೂ ಇಂಥ ಸುಖವನ್ನು ಭೋಗಿಸುವಂಥ ವಯಸ್ಸಿನಲ್ಲಿ ನೀವ್ಯಾಕೆ ದೀಕ್ಷೆ ತಗೊಂಡ್ರಿ ಹಾಗೆ ಅಂತ ಭಾಳ ಕೇಳ್ದ ಮುನಿಗಳಿಗೆ. ಯಾರು ಕೇಳ್ದ? ಸಗರ್ ಚಕ್ರವರ್ತಿ. ಆವಾಗ ಆ ಮಣಿಕೇತು ದೇವ ಅಂದರೆ ದಿಗಂಬರ ಮುನಿಯಾಗಿ ಬಂದಿದ್ದ ನೋಡ್ರಿ ನಾಟಕ ಮಾಡಿಕೊಂಡು. ಅವನು ಹೇಳ್ದ, ಹೇ ಚಕ್ರವರ್ತಿ, ಈ ಶರೀರದ ಏನು ಗ್ಯಾರಂಟಿ ಇಲ್ಲಪ್ಪ. ನೀರಿನ ಮೇಲೆ ಗುಳ್ಳೆ ಇದ್ದಾಗೆ ಯಾವಾಗ ಒಡೆದು ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇದು ಶರೀರ ಯಾವಾಗ ಬಿಟ್ಟು ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಇದರಲ್ಲಿ ಎಲ್ಲ ಮಹಾವ್ಯಾಧಿಗಳು ತುಂಬಿಕೊಂಡಿದ್ದಾವೆ ಶರೀರದೊಳಗಡೆ. ಶರೀರ ಮಹಾ ಅಪವಿತ್ರವಿದೆ, ಹಾಗೆ ಹೀಗೆ ಅಂತ ವೈರಾಗ್ಯ ಭಾಳ ಹೇಳಿದ್ರು ನೋಡ್ರಿ. ಜೀವ ಏನೋ ಸ್ವಲ್ಪ ಪುಣ್ಯದ ಕಾರಣದಿಂದ ಹೀಗೆ ರಾಜ ಮಹಾರಾಜ ಆಗಿ ಹುಟ್ಟುತ್ತೆ. 4 ದಿವಸದ ಪುಣ್ಯ ಖಾಲಿ ಮಾಡಿಕೊಂಡು ಮತ್ತೆ ದುರ್ಗತಿಗೆ ಹೋಗ್ತದೆ. ಅದರ ಒಳಗಡೆನೇ ಜೀವದ ಕಲ್ಯಾಣ ಮಾಡ್ಕೋಬೇಕು ಅಂತ ಭಾಳ ಹೇಳ್ದ. ಈಗ ಹೇಳಿದ್ರು ಯಾರು? ಮಹಾಮುನಿಯಾಗಿ ಬಂದಿದ್ರು ನೋಡ್ರಿ, ವೇಷ ಹಾಕ್ಕೊಂಡು. ಅಂದರೆ ಮುನಿ ಏನು ಒರಿಜಿನಲ್ ಅಲ್ಲ, ವೇಷ ಹಾಕ್ಕೊಂಡು ಬಂದಿದ್ದ. ಯಾರು? ಮಣಿಕೇತು ದೇವು. ಮಣಿಕೇತು ದೇವ ಭಾಳ ಉಪದೇಶ ಮಾಡ್ರು. ಎಷ್ಟು ಉಪದೇಶ ಮಾಡ್ರು ಒಂದು ಕಿವಿಲಿ ಬರುತ್ತೆ, ಇನ್ನೊಂದು ಕಿವಿಲಿ ಹೊಂಟೋಗುತ್ತೆ. ಯಾರಿಗೆ? ಸಗರ್ನಿಗೆ. ಅಂತರಂಗದಲ್ಲಿ ಮೋಹ ಕೂತ್ಬಿಟ್ಟಿದೆ, ಭಯಂಕರ ಕೆಟ್ಟ ಮೋಹ, ಪುತ್ರ ಮೋಹ. ಮಕ್ಕಳ ಮೇಲೆ ಇಷ್ಟು ಮೋಹ ಸಗರ್ನಿಗೆ. ಹಿಂಗೆ ಆಗ್ತಿತ್ತು. ಏನು ಮಾಡೋದಪ್ಪ ಇನ್ನು? ಆ ದೇವ ಏನು ಆಟ ನಡೆದಿಲ್ಲ, ಮತ್ತೆ ಸ್ವರ್ಗಕ್ಕೆ ಹೋಗ್ಬಿಟ್ಟ. ಯಾರ? ಮಣಿಕೇತು. ಇನ್ನೇನು ಮಾಡೋದು? ಮಣಿಕೇತನಿಗೆ ಭಾಳ ದುಃಖ ಆಯಿತು. ಏನು ಮಾಡೋದು? ಸಗರ್ನನ್ನು ಮಾಡ್ದಾರ ಏನ? ಅವಾಗ ನೋಡಿ ಒಂದು ಘಟನೆ ಆಯಿತು. ಸಗರ್ ಒಂದು ದಿವಸ ಚಕ್ರವರ್ತಿ ಸಗರ ಸಿಂಹಾಸನದಲ್ಲಿ ಕೂತಿದ್ದ. ಅವಾಗ ಮಕ್ಕಳು ಬಂದರು. ಈ ಮಕ್ಕಳು ಗೊತ್ತಲ್ಲ ನಿಮ್ಗೆ, 60,000 ಮಕ್ಕಳು ಅಂತ ಹೇಳಿದ್ನಲ್ಲ, ಅವ್ರು ಬಂದು ಕೇಳಿದ್ರು. ಅಂದರೆ ನಮಸ್ಕಾರ ಮಾಡಿ ಕೇಳಿದ್ರು. ಅಪ್ಪನಿಗೆ ವಿನಯದಿಂದ ಕೇಳಿದ್ರು, ಅಪ್ಪ, ನಾವು ಪುಕ್ಷಟೆ ತಿಂದು ಸಾಕಾಗಿ ಹೋಗಿದೆ. ನಾವು ಕ್ಷತ್ರಿಯ ಮಕ್ಕಳಿದ್ದೀವಿ. ನಮಗೆ ಪುಕ್ಷಟೆ ತಿಂದು ನಮ್ಮ ರಕ್ತ ಅಲ್ಲ, ನಮಗೆ ಏನಾದ್ರು ದುಡಿಮೆ ಬೇಕು. ನಮಗೆ ಇನ್ನು ಮೇಲೆ ಸುಮ್ಮನೆ ಕೂತು ತಿನ್ನೋದು ನಮಗೆ ಆಗ್ತಾ ಇಲ್ಲ. ನಮಗೆ ಇಷ್ಟು ವರ್ಷ ನಾವು ಕೂತು ತಿಂದಾಗಿದೆ, ನಮಗೆ ಬೇಡ ಆಗಿದೆ. ನಮಗೆ ಏನಾರು ಒಂದು ಸೂಕ್ತ ಕೆಲಸ ಹೇಳ್ರಿ. ಚಕ್ರವರ್ತಿ ಸಗರ ಅಂದ, ಮಕ್ಕಳೇ, ಪುಣ್ಯದಿಂದ ಪ್ರಾಪ್ತಿಯಾದಂಥ ಷಟ್ಖಂಡಾಗದ ನನಗೆ ಸಂಪತ್ತಿದೆ, ಪುಣ್ಯದಿಂದ ಪ್ರಾಪ್ತಿಯಾಗಿದೆ. ಇದೆಲ್ಲ ಪುಣ್ಯ ಪ್ರಾಪ್ತಿ ಆದದನ್ನು ತಿಂದುಕೊಂಡು ಭೋಗಿಸ್ಕೊಂಡು ನೀವು ಇರ್ರಪ್ಪ ಮಕ್ಕಳೇ. ನಿಮಗೆ ಯಾಕೆ ಕೆಲಸ ಮಾಡೋಂಥದ್ದು ಬಂದೈತಿ? ನೀವೇನು ಕೆಲಸ ಮಾಡಬೇಕು? ನೀವು ನನ್ನ ಮಕ್ಕಳಿದ್ದೀರಿ, ಹಾಗೆ ಹಿಂಗೆ ಅಂತ ಏನೇನೋ ಹೇಳಿ ಅಂತಂದು ಹೇಳಿ ಸಮಾಧಾನ ಮಾಡಿ ಕಳಿಸೋದ ಮಕ್ಕಳನ್ನು. ಮಕ್ಕಳು ಆವಾಗ ಇನ್ನೇನು ಮಾಡೋದು? ಅಪ್ಪನ ಮಾತೈತಿ, ಗೌರವಾನ್ವಿತ. ಅವಾಗೆಲ್ಲ ಮಕ್ಕಳು ಅಪ್ಪನಿಗೆ ಎಷ್ಟು ಗೌರವ ಕೊಡ್ತಿದ್ರು ಮಾತಿಗೆ, ಪಾಪ. ಅದಕ್ಕೋಸ್ಕರ ಮಕ್ಕಳು ಏನು ಮಾಡ್ರು, ಇನ್ನು ಅಪ್ಪನ ಮಾತಿಗೆ ವಿರುದ್ಧ ಮಾತಾಡೋದು ನಾವು ಒಳ್ಳೇದಲ್ಲ ಅಂಥೇಳಿ ಅಲ್ಲಿಂದ ಹೋಗ್ಬಿಟ್ರು. ಯಾರ? ಮಕ್ಕಳು ಹೋದರು. ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಬಂದರು. ವಿನಯದಿಂದ ನಮಸ್ಕಾರ ಮಾಡಿ ಕೂತ್ಕೊಂಡ್ರು. ಹೇಳ್ದ ಸಗರ್, ಏನೋ ಮಕ್ಕಳ ಎಲ್ಲರೂ ಒಟ್ಟಾಗಿ ಬಂದಿರಿ ಏನ್ರಪ್ಪ ಕೇಳ್ದ. ಆವಾಗ ಮಕ್ಕಳಂದ್ರು, ಅಪ್ಪ, ಆವತ್ತು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾವು ವಾಪಸ್ ಹೋಗಿದ್ದು, ಆದರೆ ಇವತ್ತು ನಾವು ವಾಪಸ್ ಹೋಗೋರಿಲ್ಲ. ಏನು ಮಾಡಬೇಕು? ಕೇಳ್ದ ಚಕ್ರವರ್ತಿ ಸಗರ್. ಏನು ನಿಮ್ದಪ್ಪ, ಏನು ಸಮಸ್ಯೆ? ಅಪ್ಪ, ನಾವು ಹೇಳಿದ್ವಲ್ಲ, ನಮ್ಗೆ ಏನಾದ್ರು ಕೆಲಸ ಬೇಕು. ನಾವು ಹಿಂಗೆ ಕ್ಷತ್ರಿಯ ಮಕ್ಕಳಿದ್ದೀವಿ, ನಿಮ್ಮ ಮಕ್ಕಳಿದ್ದೀವಿ. ನಾವು ಹಿಂಗೆ ಪುಕ್ಕಟ್ಟೆ ಕೂತು ತಿನ್ನೋರಲ್ಲ, ನಾವು ಪುಕ್ಷಟೆ ತಿಂದವರಲ್ಲ. ನಮ್ಗೆ ಆಗಲ್ಲಪ್ಪ ಹಿಂಗೆ ತಿನ್ನೋಕೆ. ಹೆಂಗಾರು ಮಾಡಿ ಒಂದು ನಮ್ಮ ಮಾತನ್ನು ಮಾನ್ಸಿಗೆ ಬಿಡು ಅಪ್ಪ. ಇಲ್ಲಾಂದ್ರೆ ನೋಡು, ನಾವು ಊಟ ಮಾಡ್ದೇನೆ ಹಾಗೆ ಕೂತು ಬಿಡ್ತೀವಿ ನೋಡು ಅಂತ ಹೇಳಿದ್ರು. ಯಾರು? ಮಕ್ಕಳು. ಸಗರ್ನಿಗೆ ಭಾಳ ಚಿಂತೆ ಆಯಿತು. ಅರೆ, ಮಕ್ಕಳು ಪದೇ ಬಂದು ಕೇಳ್ತಾರೆ ಅಂದ್ರೆ ನೀನು ಏನು ಮಾಡೋದು ಮಕ್ಕಳ ಸಂತೋಷಕ್ಕೆ ಅಂತ ಅವನು ಹೇಳ್ದ. ಮಕ್ಕಳೇ, ನನ್ನ ಹತ್ರ ಅಂತ ಯಾವುದೂ ಈ ಕೆಲಸಗಳು ಕಾಣ್ತಿಲ್ಲ. ಅಂದರೂ ನೀವು ಭಾಳ ಆಗ್ರಹ ಮಾಡ್ತೀರಿ ಅಂದರೆ ನಿಮಗೆ ನಾನು ಒಂದು ಕೆಲಸ ಹಚ್ತೀನಪ್ಪ, ನೀವು ಹೋಗಿ ಆ ಕೆಲಸ ಮಾಡ್ರಿ ಅಂತಂದು. ಮಕ್ಕಳಿಗೆ ಭಾಳ ಖುಷಿ ಆಯಿತು. ಹೇಳು ಅಪ್ಪ, ಹೇಳು ಏನು ಕೆಲಸ? ಅದು ಎಂಥ ಅಸಾಧ್ಯ ಕೆಲಸ ಬೇಕಾದ್ರೂ ನಾವು ಮಾಡಿ ಹಾಕ್ತೀವಿ, ಹೇಳು ಅಪ್ಪ ಅಂತಂದ್ರು. ಆವಾಗ ಸಮ್ರಾಟ್ ಸಗರ್ ಅಂದ, ನೋಡ್ರಿ, ನಮಗಿಂತ ಹಿಂದೆ ಪ್ರಥಮ ಚಕ್ರವರ್ತಿ ಆಗಿದ್ರು ಭರತ್. ಆ ಸಮಯದಲ್ಲಿ ಸಮ್ರಾಟ್ ಭರತ್ ಕೈಲಾಸ ಪರ್ವತದಲ್ಲಿ 24 ಆ ಥರ ತೀರ್ಥಂಕರದೆಲ್ಲ ಮೂರ್ತಿ ಮಾಡಿಸಿದ್ದಾರೆ, ಮಂದಿರ ಮಾಡಿಸಿದ್ದಾರೆ. ಅವೆಲ್ಲ ರತ್ನಮಯಿ ಮೂರ್ತಿ ಇದ್ದಾವೆ, ವಜ್ರಮಯಿ ಇದ್ದಾವೆ, ವೈಢೂರ್ಯಮಯಿ ಇದ್ದಾವೆ ಅಂತಂತ. ಇದೆಲ್ಲ ಕಳ್ಳಕಾಕರ ಭಯ ಇದೆ ಅಲ್ಲಿ ಕೈಲಾಸ ಪರ್ವತದಲ್ಲಿ. ಅದಕ್ಕೋಸ್ಕರ ನೀವೊಂದು ಕೆಲಸ ಮಾಡ್ರಿ ಮಕ್ಕಳೇ, ಆ ಕೈಲಾಸ ಪರ್ವತದ ಸುತ್ತಲೂ ಏನು ಮಾಡ್ರಿ, ಎಲ್ಲ ದೊಡ್ಡ ಕಾಲುವೆಗಳನ್ನು ತೆಗೀರಿ. ಆ ಕೈಲಾಸ ಪರ್ವತದ ಸುತ್ತ ಕಾಲುವೆಗಳನ್ನು ತೆಗಿರಿ. ದೊಡ್ಡ ಕಾಲುವೆಗಳನ್ನು ತೆಗೆದು ಗಂಗಾ ನದಿಯ ನೀರನ್ನು ತಂದು ತುಂಬಿಸಿಬಿಡಿ ಅಂತ ಅಂದ ಚಕ್ರವರ್ತಿ ಸಗರ್. ನೋಡಿ, ಇದೇನು ಸಾಮಾನ್ಯ ಕೆಲಸನ?
ಚಕ್ರವರ್ತಿಯ ರತ್ನಗಳಲ್ಲಿ ದಂಡರತ್ನ ಇತ್ತು ನೋಡ್ರಿ, ಆ ದಂಡರತ್ನವನ್ನು ತಗೊಂಡ್ರು ಮಕ್ಕಳು. ಯಾಕೆಂದರೆ ದೊಡ್ಡ ದೊಡ್ಡ ಪರ್ವತಗಳನ್ನು ಒಡೆದು ಸೀಳಿ ಹಾಕಬೇಕು ಅಂತ ದಂಡರತ್ನ ಇತ್ತು. ಅಂಥ ದಂಡರತ್ನವನ್ನು ತಗೊಂಡು ಮಕ್ಕಳು ಸೀದಾ ಹೋದರು. ಭಾಳ ಸಂತೋಷದಲ್ಲಿ ಹೋದರು. ಎಲ್ಲಿಗೆ ಹೋದರು? ಕೈಲಾಸ ಪರ್ವತಕ್ಕೆ ಹೋದರು. ಅಲ್ಲಿ ಎಲ್ಲ ಭಗವಾನರ ಸುಂದರ ಸುಂದರ ಮೂರ್ತಿಗಳಿದಾವಪ್ಪ. ಯಾರು ಮಾಡಿರೋದು? ಸಮ್ರಾಟ್ ಭರತ್ ಆ ಸಮಯದಲ್ಲಿ ಮಾಡಿಸಿದ್ದ. ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಎರಡನೇ ಚಕ್ರವರ್ತಿ ಸಗರ್ನ ಮಕ್ಕಳು ಅಲ್ಲಿಗೆ ಹೋದರು ನೋಡ್ರಿ, ಕೈಲಾಸ ಪರ್ವತಕ್ಕೆ ಹೋದರು. ಎಲ್ಲ ಅದನ್ನೆಲ್ಲ ಅದರ ಸರೌಂಡಿಂಗ್ ಅಂದರೆ ಎಲ್ಲ ಸುತ್ತ ಏನಿದೆಯಲ್ಲ, ಸುತ್ತ ಕಾಲುವೆಗಳನ್ನು ತಗೊಂಡ್ರು. ಭಾಳ ದೊಡ್ಡ ಕಾಲುವೆಗಳು, ಅಂದರೆ ಮನುಷ್ಯರು ಯಾರು ಹೋಗಬಾರ್ದು ಅಂಥ ಕಾಲುವೆಗಳು. ಗಂಗಾ ನದಿಯನ್ನು ನೀರು ತಂದು ತುಂಬಿಸ್ಬೇಕು ಅಂತ ಹೇಳಿ ಎಲ್ಲ ಕಾಲುವೆ ಮುಗೀತು. ಭಾಳ ವರ್ಷ ಕೆಲಸ ಮಾಡಿದ್ರು ಸಗರ್ನ ಮಕ್ಕಳು. ಭಾಳ ವರ್ಷದ ನಂತರ ಅಲ್ಲಿಗೆ ನೀರು ತುಂಬಿಸ್ಬೇಕು ನೋಡ್ರಿ. ಆ ಕಾಲುವೆಗಳಲ್ಲಿ ನೀರು ತುಂಬಿಸ್ಬೇಕು ಅಂತ ವಿಷಯ ಮಾಡಿ ಈಗ ಹಿಮಾನ್ ಪರ್ವತದಂತಹ ನೀರು ಆ ಕಡೆ ಒಡೆದು ಹೋಗ್ತಾ ಇತ್ತು. ಯಾವುದು? ಈ ಗಂಗಾ ನದಿ ಹರಿತಾ ಇತ್ತು. ಆವಾಗ ಆ ದಂಡರತ್ನದಿಂದ ತೆಗೆದು ಹೊಡೆದ್ರು ನೋಡ್ರಿ. ಎಲ್ಲಿಗೆ? ಹಿಮಾನ್ ಪರ್ವತಕ್ಕೆ ಹೊಡೆದ್ರು. ಹಿಮಾನ್ ಪರ್ವತ ಒಡೆದು ಒಂದು ಸೀಳು ಬಿಟ್ಟು ಗಂಗಾ ನದಿ ಈ ಕಡೆ ಹರಿಬೇಕು ಅಂತ ಹೇಳಿ, ಎಲ್ಲಿಗೆ? ಕಾಲುವೆ ಕಡೆಗೆ ಹರಿಬೇಕು ಅಂತ. ಬಂಧುಗಳೇ, ಇದು ಈ ವರ್ಲ್ಡ್ ಅಂದರೆ ನಮ್ಮ ಪ್ರಪಂಚದ ಕತೆ ಅಲ್ಲ. ನೀವು ಇದನ್ನೊಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ತಿಳ್ಕೊಳ್ಳಿ. ಇದು ನಮ್ಮ ಈ ಪ್ರಪಂಚದ ಒಳಗಡೆ ಕತೆ ಅಲ್ಲ, ಹೊರಗಡೆ ನಡೀತಾ ಇದೆ. ಯಾಕೆಂದರೆ ಸುಮ್ಮನೆ ಈಗ ಯಾರು ಹೇಳ್ತಾರೆ ಕೈಲಾಸ ಪರ್ವತ ಇಲ್ಲಿದೆ ಹಾಗೆ ಅಂತ, ಹಾಗಲ್ರಪ್ಪ. ಅದು ಬೇರೆನೇ ಇದೆ. ಅಂದರೆ ನೀವು ಸಾಮಾನ್ಯವಾಗಿ ಜಾಸ್ತಿ ಅದನ್ನು ಹಿಮಾನ್ ಪರ್ವತ ಎಲ್ಲಿದೆ ಅಂಥೇಳಿ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನಾನು ಅಷ್ಟು ತನಕ ನಿಮ್ಗೇನು ಜಾಸ್ತಿ ಇದರಲ್ಲಿ ಹೇಳೋದಿಲ್ಲ. ಅದಕ್ಕೆ ಜೈನಾಗಮದ ಭೂಗೋಳ ಖಗೋಳ ಎಲ್ಲ ಅಭ್ಯಾಸ ಆಗಬೇಕಾಗುತ್ತೆ ಬಂಧುಗಳೇ. ಅದು ಬಿಡ್ರಿ. ಹಿಮಾನ್ ಪರ್ವತ ಇಲ್ಲಿಲ್ಲ, ಅಂದರೆ ನಮ್ಮ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿಲ್ಲ. ನೀವೇನು ಇಲ್ಲಿ ಹಿಮಾಲಯ ಅಂತ ಹೇಳ್ತೀರಿ ನೋಡ್ರಿ, ಇದಕ್ಕೂ ಹಿಮಾನ್ ಪರ್ವತಕ್ಕೂ ಯಾವುದೇ ರೀತಿ 1% ಸಂಬಂಧ ಇಲ್ಲ. ಆಯಿತು, ಅದು ಬೇರೆ ಇದೆ. ಈ ಹಿಮಾನ್ ಪರ್ವತಕ್ಕೆ ಹೋಗಿ ಅವ್ರು ಏನು ಮಾಡ್ರು? ಅವಾಗ ಅದನ್ನು ಹೊಡೆದ್ರು. ಯಾವುದನ್ನು? ಪರ್ವತವನ್ನು ಹೊಡೆದ ತಕ್ಷಣ ಏನಾಯಿತು ಅಲ್ಲಿ? ಅವಾಗ ಇವನು ಯಾರ ಮಣಿಕೇತು ದೇವ, ಅವನಿಗೆ ಗೊತ್ತಾಯ್ತು ಹಿಂಗೆ ಮಾಡ್ತಿದ್ದಾರೆ ಮಕ್ಕಳು. ಅವನೇನು ಮಾಡ್ದ? ಅವನು ವಿಕ್ರಿ ಇತ್ತು, ಅವನ ಕಡೆ ಭಾಳ ವಿಕ್ರಿ ಇರ್ತಿತ್ತು. ಮಣಿಕೇತು ದೇವನ ಕಡೆ ದೊಡ್ಡ ಮಹಾ ವಿಷಧರ ಸರ್ಪನ ವೇಷ ಹಾಕೊಂಡು ಬಂದು ಎಲ್ಲರಿಗೂ ಶ್ವಾಸ ಬಿಟ್ಬಿಟ್ಟ ಒಂದೇ ಸಲ. ಆ ಶ್ವಾಸದಿಂದಾಗಿ, ಭಯಂಕರ ವಿಷಪೂರಿತ ಶ್ವಾಸದಿಂದಾಗಿ ಅವನ ಸಗರ ಚಕ್ರವರ್ತಿ ಎಲ್ಲ ಮಕ್ಕಳು ಎಲ್ಲ ಬಿದ್ದುಬಿಟ್ರು. ಎಲ್ಲರೂ ಅದಂದರೆ ದೇವನ ವಿಕ್ರಿಯದಿಂದ ಹಾಗಾಗಿತ್ತು. ಎಲ್ಲ ಬಿದ್ದುಬಿಟ್ರು ನೋಡ್ರಿ. ಎಲ್ಲ ಬಿದ್ದು ಶರೀರ ನಿಶ್ಚೇಷ್ಟವಾಗಿ ಹೋಗಿ ಏನೇನೂ ಇಲ್ಲ ಶರೀರದಲ್ಲಿ, ಉಸಿರಾಟ ಸಮೇತ ನಿಂತೋಗಂಥ ಪರಿಸ್ಥಿತಿಗೆ ಬಂದು ಹೋಯಿತು. ಹಾಗಾಗಿ ಹೋಯಿತು. ಅವಾಗ ಇದೆಲ್ಲ ಮಂತ್ರಿಗಳಿಗೆ ಗೊತ್ತಾಯಿತು. ಸಗರ ಚಕ್ರವರ್ತಿಯ ಇಷ್ಟು ಜನ ಮಂತ್ರಿಗಳು ಇಂದ ಮಕ್ಕಳು ಹೋಗಿ ಅಲ್ಲಿ ಈ ಥರ ಸತ್ತು ಬಿದ್ದಿದ್ದಾರೆ ಅಂತ ಆಯಿತು. ಆದರೂ ಕೂಡ ಪುತ್ರಮೋಹಿ ಇವನಿಗೆ ಸಗರ್ನಿಗೆ ಏನಾರು ಹೇಳಿಬಿಟ್ರೆ ಚಕ್ರವರ್ತಿಗೆ, ಸಗರು ಪ್ರಾಣ ಬಿಟ್ಟಾನು, ಇಷ್ಟು ದುಃಖ ಆಗುತ್ತೆ ಅವನಿಗೆ ಅಂತ ಹೇಳಿ ಮಂತ್ರಿಗಳು ಅವನಿಗೆ ಹೇಳೇ ಇಲ್ಲ. ಹಿಂಗಾಯ್ತು ಅಂಥೇಳಿ ಆವಾಗ ಈ ಮಣಿಕೇತು ದೇವ ಇದಾನಲ್ಲ, ಮಣಿಕೇತು ದೇವ ಒಬ್ಬ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಅಳ್ತಾ ಬಂದ. ಎಲ್ಲಿಗೆ? ಸಗರನ ಆಸ್ಥಾನಕ್ಕೆ ಬಂದ. ಅಳ್ತಾ ಬಂದು ಹೇಳ್ದ, ಹೇ ರಾಜ, ನೀನಿರ್ಬೇಕಿದ್ರೆ ನಾನು ಮಹಾ ದುಃಖ ಅನುಭವಿಸ್ಬಿಟ್ಟೆ ಅಂತ ಅಂದ. ಅಕ್ಕ ಸಗರ್ ಕೇಳ್ದ ಸಮಾಧಾನ ಮಾಡಿ, ಏನಾತಪ್ಪ ನಿನಗೆ? ನನ್ನ ರಾಜ್ಯದಲ್ಲಿ ಯಾರು ದುಃಖಿಗಳೂ ಇಲ್ಲ, ನೀನು ಒಬ್ಬನೇ ದುಃಖಿ ಹೇಗಾದೆ ಅಂತ ಕೇಳ್ದ ಸಗರ್. ಅದಕ್ಕೆ ಆ ಬ್ರಾಹ್ಮಣ ಮುದುಕನ ವೇಷ ಹಾಕೊಂಬಂದಿದ್ದ ಬ್ರಾಹ್ಮಣಂದ, ರಾಜ ಅದು ಹಾಗಲ್ಲ, ನನಗೊಬ್ಬನೇ ಮಗ ಇದ್ದ, ಅವ್ನು ನನ್ನ ಪ್ರಾಣಕ್ಕಿಂತ ಜಾಸ್ತಿ ನಾನು ಪ್ರೀತಿ ಮಾಡ್ತಿದ್ದೆ, ಆದರೆ ಏನು ಮಾಡೋದು, ಅವ್ನು ಸತ್ತೋಗ್ಬಿಟ್ಟ. ಇದಕ್ಕೆ ಸತ್ತೋಗ್ಬಿಟ್ಟ, ಇನ್ನೇನು ಮಾಡೋಕ್ಕಾಗುತ್ತೆ ಕೇಳ್ದ. ಯಾರು ಸಾಯಿಸಿಬಿಟ್ರು ನಿನ್ನ ಮಗನ ಕೇಳ್ದ. ಯಾರು? ಸಗರ್. ಅದಕ್ಕೆ ಆ ಮುದುಕ ಅಂದ, ಕಾಲರೂಪಿ ಕಳ್ಳ ನನ್ನ ಮಗನನ್ನು ಜಬರ್ದಸ್ತಿ ಕಿತ್ಕೊಂಬಿಟ್ಟ. ಕಾಲರೂಪಿ ಕಳ್ಳ ನನ್ನ ಮಗನನ್ನು ಅಂದರೆ ಒತ್ತಾಯಪೂರ್ವಕವಾಗಿ ಕಿತ್ಕೊಂಬಿಟ್ಟ. ಹೇ ರಾಜಾದಿರಾಜ, ಹೆಂಗಾರು ಮಾಡಿ ನನ್ನ ಮಗನ ಉಳಿಸ್ಕೊಡು, ನಾನಿಲ್ಲಾಂದ್ರೆ ಆ ಮಗಲ್ಲ ನಾನು ಸತ್ತೋಗ್ಬಿಡ್ತೀನಿ, ಹೆಂಗಾರು ಮಾಡಿ ನನ್ನ ಮಗನ ಉಳಿಸ್ಕೊಡು ಅಂತ ಹೇಳ್ತಾನೆ. ಯಾರ? ಆ ಮುದುಕ ಬ್ರಾಹ್ಮಣ. ಸಗರ್ನಿಗೆ ಇದನ್ನು ಕೇಳಿ ಒಂದು ಸ್ವಲ್ಪ ನಗು ಬಂತು. ಚಕ್ರವರ್ತಿ ಸಗರ್ನಿಗೆ ನಗು ಬಂತು. ಅವನು ಹೇಳ್ದ, ಅಲ್ಲ ಬ್ರಾಹ್ಮಣ ಶ್ರೇಷ್ಠರೇ, ನೀವು ಹೇಳ್ತೀರಿ ಕಾಲರೂಪಿ ಕಳ್ಳ ಅಂದರೆ ಮೃತ್ಯು, ಅಂದರೆ ಯಮರಾಜ ಅಂತೀರಲ್ಲ. ಕಾಲರೂಪಿ ಕಳ್ಳ ಯಾರನ್ನಾರು ತಗೊಂಡು ಹೋದರೆ ಮತ್ತು ವಾಪಸ್ ತರೋಕ್ಕಾಗುತ್ತೇನೋ? 3 ಲೋಕದಲ್ಲಿ ಯಾರಾರ ಮೂರ್ಖರಂತೆ ನೀವು ಯಾಕೆ ಮಾತಾಡ್ತೀರಿ ಹೀಗೆಲ್ಲ? ನಿಮ್ಗೆ ಇಷ್ಟು ವಯಸ್ಸಾಗಿದೆ, ಇಷ್ಟು ಬುದ್ಧಿ ಇಲ್ವೇನೋ ನಿಮಗೆ? ಈಗ ಕಾಲರೂಪಿ ಯಮ ಯಾರನ್ನಾರು ತಗೊಂಡು ಹೋದ ಅಂದರೆ ಮತ್ತೆ ಅವ್ರನ್ನ ವಾಪಸ್ ತರೋಕ್ಕಾಗುತ್ತೇನಾ? ರಾಜ, ಮಹಾರಾಜ, ಚಕ್ರವರ್ತಿ, ಇಂದ್ರ, ನರೇಂದ್ರ, ಧರಣೇಂದ್ರ ಯಾರು ಕೂಡ ಅವ್ರನ್ನ ವಾಪಸ್ ತರೋಕ್ಕಾಗಲ್ಲ ಅಂತ ಬುದ್ಧಿ ಹೇಳ್ತಿದ್ದಾನೆ. ಯಾರು? ಸಗರ್. ಯಾರಿಗೆ? ಬ್ರಾಹ್ಮಣನಿಗೆ. ಅವಾಗ ಬ್ರಾಹ್ಮಣ ಅಳ್ತಾ ಅಂದ, ಮಹಾರಾಜ, ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮೆ ಮಾಡಿ.
ಅಂತ ಅಂದ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮೆ ಮಾಡಿ. ನಾನು ನಿಮಗೆ ಪ್ರಪ್ರಥಮವಾಗಿ ಒಂದು ಮಾತು ಹೇಳಬೇಕಾಗಿತ್ತು, ಅದನ್ನು ಹೇಳೋದು ಮರ್ತು ಬಿಟ್ಟಿದ್ದೀನಿ. ನಂದೇ ಕಥೆ ಹೇಳ್ತಾ ಇದ್ದೀನಿ ನಾನು, ನಂದೇ ಹೇಳ್ತಾ ಇದ್ದೀನಿ. ಆದರೆ ನಿಮ್ಮದು ಇದಕ್ಕಿಂತ ದೊಡ್ಡ ಕಥೆ ಇದೆ ಅಂತ ಅಂದ. ಯಾರ? ಆ ಮುದುಕ ಬ್ರಾಹ್ಮಣ. ಆವಾಗ ಸಕ್ಕರೆ ಚಕ್ರವರ್ತಿ ಅಂತ ಸಮಾಧಾನವಾಗಿ ಕೇಳ್ದ, ಹೇಳ್ರಪ್ಪ ಹೇಳೋ, ನಾನು ಕ್ಷಮೆ ಮಾಡಿದ್ದೀನಿ. ನಿನಗೇನು ದುಃಖ ಆಗಿದೆ ಹೇಳು. ನಾನು ದಾರಿಲಿ ಬರೋತ್ತಿಗೆ ರಾಜ, ನಾನು ದಾರಿಲಿ ಬರೋತ್ತಿಗೆ ಭಾಳ ಜನ ಸೇರ್ಕೊಂಡು ಮಾತಾಡ್ತಿದ್ರು. ಏನು ಮಾತಾಡ್ತಿದ್ರು ಹೇಳಿ, ಇಲ್ಲಿ ಮಾತಾಡ್ತಿದ್ರು. ಸಾಗರ ಚಕ್ರವರ್ತಿ ಕೇಳ್ದ, ಏನು ಮಾತಾಡ್ತಿದ್ರು ಹೇಳು. ಅದನ್ನ ಹೇಳಬೇಕಿರ ರಾಜ, ನನಗೆ ಮಹಾ ದುಃಖ ಆಗುತ್ತೆ. ಹೇಳಪ್ಪ, ಇರಲಿ ಹೇಳು, ಏನು ಬೇಕಾದ್ರೂ ಹೇಳು ನೀನು ಅಂತ ಅಂದ. ಯಾರು? ರಾಜ. ರಾಜ, ನನಗೆ ಮಹಾ ದುಃಖ ಆಗೋದಕ್ಕೆ ಹೇಳೋದಕ್ಕೆ ಮಹಾ ದುಃಖ ಆಗುತ್ತೆ. ಮನುಷ್ಯರೆಲ್ಲ ಮಾತಾಡ್ತಿದ್ರು, ಮಂತ್ರಿಗಳೆಲ್ಲ ಅಲ್ಲಿ ಮಾತಾಡ್ತಿದ್ರು ನಿಂತ್ಕೊಂಡು. ಸಾಗರ ಚಕ್ರವರ್ತಿಯ 60,000 ಜನ ಮಕ್ಕಳು ಕೈಲಾಸ ಪರ್ವತದಲ್ಲಿ ಆ ಕಾಲುವೆ ತೆಗಿಯೋದಕ್ಕೆ ಹೋಗಿದ್ರಂತೆ. ಅಲ್ಲಿ ಎಲ್ಲರೂ ಹಾವು ಕಚ್ಚಿ ಏನೋ ಆಗಿ ಪರ್ವತ ಎಲ್ಲ ಬಿದ್ದು ಸತ್ತೋಗ್ಬಿಟ್ರಂತೆ ಅಂತಂದ. ಅಷ್ಟು ಹೇಳಿದ ತಕ್ಷಣ ಆ ಬ್ರಾಹ್ಮಣನ ಮಾತಿನ ಪೂರ ಮುಗ್ದಿರಲಿಲ್ಲ. ಇವನು ಬಾಡ್ ಅಂತ ಬಿದ್ದ ಭೂಮಿ ಮೇಲೆ. ಯಾರ? ಸತ್ತ ಹೆಣ ಬಿದ್ದಾಗೆ ಬಿದ್ದ. ಯಾರ? ಚಕ್ರವರ್ತಿ ಸಾಗರ್. ಪ್ರಜ್ಞೆ ತಪ್ಪಿ ಹೋಯ್ತು ಅವನಿಗೆ. ಅಷ್ಟು ಶಾಕ್ ಆಯ್ತು ನೋಡಿ ಅವನಿಗೆ. ಅಂದ್ರೆ ಆ ಥರ ಪುತ್ರ ಮೋಹಿ ಇದ್ದ ಅವನು ಅವಾಗ. ಆಯಿತು, ಇನ್ನೂ ವೈದ್ಯರೆಲ್ಲ ಬಂದು ಎಲ್ಲ ಶೀತಲೋಪಚಾರ ಅದು ಇದು ಎಲ್ಲ ಉಪಚಾರ ಮಾಡಿ ಅವನನ್ನು ಸ್ವಲ್ಪ ಸ್ವಸ್ಥ ಮಾಡಿದರು. ಯಾರನ್ನ? ಅಂದರೆ ಒಂದು ಪ್ರಜ್ಞೆ ಬರೋ ಹಾಗೆ ಮಾಡಿದ್ರು. ಯಾರಿಗೆ? ಚಕ್ರವರ್ತಿ ಭರತ್ನಿಗೆ, ಅಲ್ಲ ಸಗರ್ನಿಗೆ. ಚಕ್ರವರ್ತಿ ಸಗರ್ನಿಗೆ. ಅಂಥ ಶರೀರ, ಅಂಥ ಶಕ್ತಿವಾನ್ ಶರೀರ ಕೂಡ ಮೂರ್ಛೆ ತಪ್ಪಿ ಬಿದ್ದು ಹೋಯ್ತು ನೋಡ್ರಿ. ಎಷ್ಟು ಮೋಹ ಇರ್ಬೋದು ಅವನಿಗೆ ಆ ಮಕ್ಕಳ ಮೇಲೆ. ಅದಾದಮೇಲೆ ಅವನಿಗೆ ಭಾಳ ವೈರಾಗ್ಯ ಆಯಿತು. ಇಷ್ಟು ಜನ ಮಕ್ಕಳಿಗೋಸ್ಕರ ನಾನು ಇಷ್ಟು ದಿವಸ ಎಲ್ಲ ಇದ್ದೆ ರಾಜ್ಯದೊಳಗಡೆ, ಇನ್ನೇನು ಪ್ರಯೋಜನ ನಂತು ಅಂತ ಹೇಳ್ದ. ಅವಾಗ ಒಬ್ಬ ಮಗ ಉಳ್ಕೊಂಡಿದ್ದ ಮನೇಲಿ, ಭಾಗೀರಥ ಅಂತೇಳಿ ದೊಡ್ಡವನು. ಅವನು ಹೋಗಿರಲಿಲ್ಲ. ಅವನಿಗೆ ಆ ಭಾಗೀರಥನಿಗೆ ರಾಜ್ಯವನ್ನು ಕೊಟ್ಟ. ಎಲ್ಲ ಮೋಹ ಮಮತೆ ಎಲ್ಲ ತ್ಯಾಗ ಮಾಡಿ, ಆ ಕೇಶಲೋಚನ ಮಾಡಿ, ಸಂಪೂರ್ಣ ವೈರಾಗ್ಯವನ್ನು ತಾಳಿ ದೃಢಧರ್ಮ ಕೇವಲಿ ಹತ್ರ ಅವನು ಏನು ಮಾಡ್ದ? ದೀಕ್ಷೆ ತಗೊಂಡ. ಆವಾಗ ದೃಢಧರ್ಮ ಅಂತ ಒಬ್ಬರು ಕೇವಲಿಗಳಿದ್ರು, ಅವ್ರ ಕಡೆ ಹೋಗಿ ಅವನು ದೀಕ್ಷೆ ತಗೊಂಡ. ಯಾರು? ಸಾಗರ್. ಈಗ ನೋಡಿ, ಈ ಮಣಿಕೇತುದ ಕೆಲಸ ಎಲ್ಲ ಸಕ್ಸಸ್ ಆಯ್ತು ನೋಡ್ರಿ ಈಗ. ಈಗ ಮಣಿಕೇತು ಮತ್ತೆ ಎಲ್ಲಿಗೆ ಹೋದ? ಕೈಲಾಸ ಪರ್ವತಕ್ಕೆ ಹೋದ ನೋಡ್ರಿ. ಕೈಲಾಸ ಪರ್ವತಕ್ಕೆ ಬ್ರಾಹ್ಮಣನ ವೇಷ ಹಾಕೊಂಡು ಹೋದ. ಮುದುಕ ಬ್ರಾಹ್ಮಣ ವೇಷನ ಹಾಕೊಂಡು ಹೋದ. ಅಲ್ಲಿ ಅವ್ರಿಗೇನು ಮಾಡಿದ್ಬಿಟ್ಟ ಅಂದರೆ ಮಾಯಾ ಮೃತ್ಯು ಮಾಡಿಬಿಟ್ಟಿದ್ದ. ಮಾಯಾ ನಿದ್ದೆ. ಅವ್ರಿಗೇನು ಸತ್ತಿರಲಿಲ್ಲ ಪಾಪ. ಅವರು ಮಾಯಾದಲ್ಲಿ ಮಲಗಿಸಿಬಿಟ್ಟಿದ್ದ ಅವನು, ವಿಕ್ರಿಯದಲ್ಲಿ. ಯಾರನ್ನ? ಸಾಗರ ಚಕ್ರವರ್ತಿಯ ಮಕ್ಕಳನ್ನ. ಅಲ್ಲಿಗೆ ಹೋದ. ಅಲ್ಲಿಗೆ ಅವ್ರನ್ನ ಎಬ್ಬಿಸಿಬಿಟ್ಟ, ಸಚೇತ ಮಾಡಿಬಿಟ್ಟ. ಅವ್ರು ಎದ್ದು ಕೂತ್ಬಿಟ್ರಿ. ಎಲ್ಲ ಎಷ್ಟು ಜನ ಮಕ್ಕಳಿದ್ರು ಪಾಪ, ಎಲ್ಲ ಎದ್ದು ಕೂತರು. ಅವಾಗ ಆ ಮುದುಕನ ವೇಷ ಹಾಕ್ಕೊಂಡು ಹೋದವನು ಇವನು ಹೇಳ್ತಾನೆ ಅಲ್ಲಿ. ಯಾರಿಗೆ? ಆ ಮಕ್ಕಳಿಗೆ ಹೇಳ್ತಾನೆ. ಬ್ರಾಹ್ಮಣ ರೂಪ ಹಾಕೊಂಡು ಹೋಗಿದ್ದಾನೆ ಇವನು. ಮಕ್ಕಳಿಗೆ ಹೇಳ್ತಾನೆ, ಮಕ್ಕಳೇ, ನಾನು ನಿಮ್ಮ ರಾಜಗುರು ಇದ್ದೀನಿ, ಅಲ್ಲಿಂದ ಬಂದಿದ್ದೀನಿ. ನಾನು ಸಗರದೊಂದು ವಿಚಾರ ಆಗಿದೆ, ಅದನ್ನು ನಾನು ನಿಮಗೆ ಹೇಳೋದಕ್ಕಿಂತ ಇಲ್ಲಿವರೆಗೆ ಬಂದಿದ್ದೀನಿ ಮಕ್ಕಳೇ ಅಂತ ಅಂದ. ಅದಕ್ಕೆ ಅವರು ಭಾಳ ಗೌರವವಾಗಿ ಕೇಳಿದ್ರು, ನಮ್ಮ ಅಪ್ಪನಿಗೆ ಏನಾಯಿತು ಅಂತ ಕೇಳಿದ್ರು. ಯಾರು? ಮಕ್ಕಳು ಪಾಪ. ಆವಾಗ ಇವನಂದ, ನಿಮ್ಮ ಅಪ್ಪನಿಗೆ ಯಾವುದೋ ಕಾರಣದಿಂದ ವೈರಾಗ್ಯ ಆಗಿ ಹೋಗಿತಿ. ನಿಮ್ಮ ಅಪ್ಪ ಇವರಿಗೆ ಭಗೀರಥನಿಗೆ ರಾಜ್ಯವನ್ನು ಕೊಟ್ಟು ಏನು ಮಾಡಿಬಿಟ್ರು, ಅವರು ದೀಕ್ಷೆ ತೊಗೊಂಡು ಹೋಗ್ಬಿಟ್ರಪ್ಪ. ಇಂಥ ಮಹಾ ನೋವಿನ ಸುದ್ದಿಯನ್ನು ನಾನು ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಮಕ್ಕಳೇ, ನೀವಿನ್ನು ಹೋಗಿ ನಿಮ್ಮ ರಾಜ್ಯವನ್ನು ನೀವು ಸಂಭಾಳಿಸ್ರಿ ಅಂತಂದ. ಯಾರು? ಬ್ರಾಹ್ಮಣ. ಅದಕ್ಕೆ ಮಕ್ಕಳಂದರು, ನಮ್ಮ ಅಪ್ಪ ತ್ಯಾಗ ಮಾಡಿರುವಂಥ ರಾಜ್ಯವನ್ನು ನಾವು ಅನುಭವಿಸ್ಬೇಕೇನು? ನಾವು ಅಂಥ ಮೂರ್ಖ ಮನುಷ್ಯರಲ್ಲ. ನಮ್ಮ ಅಪ್ಪ ಯಾವುದನ್ನು ಒಳ್ಳೆಯದು ಅಂಥೇಳಿ ಸ್ವೀಕಾರ ಮಾಡಿ ಆ ತಪವನ್ನು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಅಪ್ಪ ಯಾವುದನ್ನು ಒಳ್ಳೆಯದು ಅಂತ ಗ್ರಹಣ ಮಾಡಿದ್ದಾರೆ. ನಮ್ಮ ಅಪ್ಪ ಯಾವುದನ್ನು ವಿಷ ಸಮಾನ ಅಂತ ಹೇಳಿ ಭೋಗವನ್ನು ಬಿಟ್ಟಿದ್ದಾರೆ, ಆತ್ಮಸುಖವನ್ನು ಹುಡ್ಕೊಂಡು ಹೋಗಿದ್ದಾರೆ. ಆ ದಾರಿಯಲ್ಲಿ, ನಮ್ಮ ಅಪ್ಪನ ದಾರಿಯಲ್ಲಿ ನಾವು ಹೋಗ್ತೀವಿ, ನಾವಿನ್ನು ರಾಜ್ಯಕ್ಕೆ ಹೋಗುವವರಲ್ಲ ಅಂತ ಹೇಳಿ ಆ 60ಕ್ಕೆ 60 ಜನ ಮಕ್ಕಳು, 60ಕ್ಕೆ 60 ಜನ ಮಕ್ಕಳು ಭಗವಾನರ ಸಮೋಷಣದಲ್ಲಿ ಹೋಗಿ ದೀಕ್ಷಿತರಾಗಿ ಹೋದರು. ಭಗವಾನ್ ಯಾರಿದ್ರು ಅವಾಗ? ಭಗವಾನ್ ಅಜಿತ್ನಾಥ್ ಅಂದರೆ 2ನೇ ತೀರ್ಥಂಕರ ಇದ್ರು. ಅಲ್ಲಿಗೆ ಹೋಗಿ ನೋಡ್ರಿ, ಎಲ್ಲ ಮಕ್ಕಳು ಪೂರಾ ದೀಕ್ಷಿತರಾಗಿ ಹೋದರು. ನೋಡ್ರಿ, ಅದು ಎಷ್ಟು ಪುಣ್ಯದ ಸಂಸಾರ ಇರ್ಬೋದು. ಈ ಪುಣ್ಯಗತಗಳನ್ನು ಕೇಳೋದ್ರಿಂದನೇ ಆಚಾರ್ಯ ಭಗವಾನ್ರು ಹೇಳ್ತಾರೆ, ಅದು ಎಷ್ಟೋ ಕರ್ಮಗಳು ನಾಶ ಆಗಿ ಹೋಗ್ತಾವಂತೆ. ಎಷ್ಟೋ ಅಸಂಖ್ಯಾತ ಗುಣಿನ ಕರ್ಮಗಳು ನಾಶ ಆಗಿ ಹೋಗ್ತಾವೆ. ನೋಡ್ರಿ, ಅದು ಎಷ್ಟು ಪುಣ್ಯದ ಸಂಸಾರ ಇರ್ಬೋದು. 60,000 ಮಕ್ಕಳು, 60,000 ಮಕ್ಕಳು ಎಲ್ಲ ಮುನಿ ದೀಕ್ಷೆ ತಗೊಂಡ್ರು ಅಂದರೆ ನೀವು ವಿಚಾರ ಮಾಡ್ರಿ, ಇನ್ನು ಅದು ಎಷ್ಟು ಪುಣ್ಯದ ಸಂಸಾರ ಇರ್ಬೋದು.
ಹಾಂ, ಈಗ ನಾವೇನಾದ್ರು ಒಬ್ಬ ಮುನಿ ದೀಕ್ಷೆ ತಗೊಂಡು ತಪಸ್ಸು ಮಾಡೋದೇನೆ ಇಷ್ಟು ಕಷ್ಟದ ವಿಚಾರ ಆಗಿದೆ ಪ್ರಪಂಚ. ಇನ್ನು ಹೇಗ್ರಪ್ಪ ಅವಾಗಿನ ಪುಣ್ಯ ಎಷ್ಟಿತ್ತು ಮನುಷ್ಯರ ಹತ್ರ, ಇದನ್ನು ನೀವು ವಿಚಾರ ಮಾಡಿರಿ. ಹಾಂ, ಇರಲಿ ಬಂಧುಗಳೇ, ಇದೇನು ಕತೆ ವಿಚಾರ ಅಲ್ಲ. ಹಾಂ, ಈಗ ನೋಡೋಣ ಮುಂದೆ. ಈಗ ಭಾಗೀರಥನಿಗೇನು ನಮ್ಮ ತಮ್ಮದಿರು ಹಿಂಗಾದ್ರು ಅಂತ ಗೊತ್ತಾಗಿ ಹೋಯ್ತು ಭಾಗೀರಥನಿಗೆ. ಹಾಂ, ಭಾಗೀರಥನಿಗೆ ಗೊತ್ತಾಗಿ ಹೋಯ್ತು, ನಮ್ಮ ತಮ್ಮದಿರು ಎಲ್ಲ ಹೋಗಿ ದೀಕ್ಷೆ ತಗೊಂಬಿಟ್ರು, ಎಲ್ಲ ತಗೋಗಿದ್ದ. ಆವಾಗ ಭಾಗೀರಥನಿಗೆ ಭಾಳ ಚಿಂತೆ ಆಯಿತು, ವೈರಾಗ್ಯ ಆಯಿತು. ಅರೇ, ಎಲ್ಲ ನಮ್ಮ ಅಪ್ಪ ಹೋದರು, ಮಕ್ಕಳು ಹೋದರು, ನಮ್ಮ ತಮ್ಮದಿರು ಹೋಗೇ ಬಿಟ್ರು, 60,000 ಜನ ಹೋಗ್ಬಿಟ್ರು. ಹಾಂ, ನಾನು ಒಬ್ಬನೇ ಈ ರಾಜ್ಯವನ್ನು ಭೋಗಿಸ್ತಾ ನಾನು ಮಾಡೋದು ಏನು? ಎಷ್ಟು ಪಾಪದ ಕೆಲಸ ಮಾಡ್ತಿದ್ದೀನಿ ನಾನು. ಈ ರಾಜ್ಯವನ್ನು ಭೋಗಿಸೋದ್ರಿಂದ ಪಾಪದ ಆಶ್ರಮವಾಗುತ್ತೆ, ನಾನು ದುರ್ಗತಿಗೆ ಹೋಗಬೇಕಾಗುತ್ತೆ. ಅರೇ, ಅವರೇ ಧನ್ಯರು, ನಮ್ಮ ಅಪ್ಪ ಧನ್ಯರು, ನಮ್ಮ ತಮ್ಮದಿರು ಧನ್ಯರು ಎಲ್ಲ ನೋಡಿ. ದಿಗಂಬರ ಮುನಿಯಾಗಿ ಎಲ್ಲ ರುದ್ದಿದಾರಿ ಮುನಿಯಾಗಿ ಹೋಗ್ಬಿಟ್ರು. ಮತ್ತೆ ಅಷ್ಟೆಲ್ಲ ವಿಚಾರ ಮಾಡ್ತಿದ್ದಾನೆ. ಅವಾಗ ಏನಾಯಿತು, ಹಿಂಗೆ ಇನ್ನೇನು ಮಾಡೋದು? ಜಿನ ಧರ್ಮದ ಉಪದೇಶ ಕೇಳಿ 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 ಅವನು ಈಗ ಶ್ರಾವಕ ಧರ್ಮವನ್ನು ಸ್ವೀಕಾರ ಮಾಡ್ದ. ಮುನಿ ಧರ್ಮ ಸ್ವೀಕಾರ ಮಾಡೋಕೆ ಆಗ್ತಿಲ್ಲ, ಇಲ್ಲಿ ರಾಜ್ಯದಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ ಭಾಗೀರಥ. ಆದ್ದರಿಂದ ಮುನಿ ಧರ್ಮ ಸ್ವೀಕಾರ ಮಾಡೋಕ್ಕಾಗ್ತಿಲ್ಲ ಅಂತ ಈಗ ಶ್ರಾವಕ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ಟ. ಅದಾದ ನಂತರ ಏನಾಯ್ತು ಈಗ? ಇದಾದ ನಂತರ ಈ ಮಣಿಕೇತು ದೇವ ಇದ್ನಲ್ಲ, ಮಣಿಕೇತು, ಹಾಂ, ಇವನಿಗೆ ಭಾಳ ಸಂತೋಷ ಆಗೋಯ್ತು. ನಾನು ಬಂದಿದ್ದೆಲ್ಲ ಕೆಲಸ ಆಗೋಯ್ತು, ಸಗರ್ನಿಗೂ ಕೂಡ ವೈರಾಗ್ಯ ಆಗಿ ಹೋಯ್ತು, ಅವನು ದೀಕ್ಷೆ ತಗೊಂಡು ಆಗಿ ಹೋಯ್ತು, ಇನ್ನು ಮಕ್ಕಳು ಎಲ್ಲನೂ ದೀಕ್ಷೆ ತಗೊಂಡು ಹೋದರು ಅಂತ ಹೇಳಿ ಭಾಳ ಖುಷಿ ಆಯ್ತು ಅವನಿಗೆ. ನಾ ಬಂದಿದ್ದ ಕೆಲಸ ಆಗೈತು ಅಂತ ಹೇಳಿ. ಯಾರಿಗೆ? ಮಣಿಕೇತುನಿಗೆ. ಮಣಿಕೇತು ಅವಾಗ ಈ ಮುನಿಗಳಾಗ್ಯಾರೆ, ಯಾರು? ಸಗರ ಚಕ್ರವರ್ತಿ ಮತ್ತು ಈ ಮಕ್ಕಳೆಲ್ಲ ಮುನಿಗಳಾಗ್ಯಾರಲ್ಲ. ಅವನು ಮಣಿಕೇತು ಅವನ ಸ್ವಾಭಾವಿಕ ಇದರಲ್ಲಿ ಪ್ರತ್ಯಕ್ಷ ಆದ, ಅಂದರೆ ಸ್ವಾಭಾವಿಕ ಶರೀರದಲ್ಲಿ ಪ್ರತ್ಯಕ್ಷ ಆದ. ಯಾರ? ದೇವ ಪರ್ಯಾಯದಲ್ಲಿ ಅಂದರೆ ದೇವ ಯಾರು? ಮಣಿಕೇತು ಇವರಿಗೆಲ್ಲರಿಗೂ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ದ. ಮಕ್ಕಳಿಗೆ ಅಂದರೆ ಮಕ್ಕಳು ಅಂದರೆ ಇವರೆಲ್ಲ 60,000 ಜನ ಮುನಿಗಳು ಆಗಿದ್ರು ನೋಡ್ರಿ, ಅವರಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ದ. ನನ್ನ ತುಚ್ಛ ತಪ್ಪನ್ನು ನೀವು ಕ್ಷಮೆ ಮಾಡಿಬಿಡ್ರಿ. ಅದಕ್ಕೆ ಆ ಮುನಿಗಳೆಲ್ಲ ಕೇಳಿದ್ರು, ನಿಮಗೇನಾಯಿತು ಕ್ಷಮೆ ಮಾಡೋದಕ್ಕೆ? ಯಾರು ನೀವು? ಅವಾಗ ಹೇಳ್ದ ಯಾರು? ಮಣಿಕೇತ ದೇವ. ಹೀಗೀಗಾಯ್ತು ಸಗರ್ನಿಗೆ ನಾನು ಭಾರಿ ಸತಿ ಬಂದು ಇಲ್ಲಿಗೆ ಹೇಳಿದೆ, ಎಷ್ಟೋ ಸತಿ ಬಂದು ಉಪದೇಶ ಮಾಡಿದೆ, ಆದರೆ ಸಗರ್ನಿಗೆ ಏನು ಅದು ಹಿಡ್ದೇ ಇಲ್ಲ ಉಪದೇಶ. ಒಂದು ಕಿವಿಲಿ ಕೇಳ್ದ ಸಗರ್, ಒಂದು ಕಿವಿಲಿ ಬಿಟ್ಟ. ನನಗೆ ಭಾಳ ಚಿಂತೆ ಆಯಿತು, ಹೇಗೆ ಮಾಡಿ ಈ ಜೀವ ದುರ್ಗತಿಗೆ ಹೋಗುತ್ತೆ, ಈ ಜೀವ ಇದನ್ನು ಹೇಗಾರು ಮಾಡಿ ಕಲ್ಯಾಣ ಮಾಡಬೇಕು ಅಂತ ಹೇಳಿ ನಾನು ಇಂಥದ್ದೆಲ್ಲ ನಾಟಕ ಮಾಡಬೇಕಾಯ್ತು. ಅಲ್ಲಿ ಕೈಲಾಸ ಪರ್ವತಕ್ಕೆ ನೀವೆಲ್ಲ ಹೋಗಿದ್ರಿ, ನಿಮ್ಮನ್ನೆಲ್ಲನ ಸ್ವಲ್ಪ ದಿವಸದ ಮಟ್ಟಿಗೆ ನಾನು ಪ್ರಜ್ಞೆ ತಪ್ಪಿಸಬೇಕಾಯಿತು. ನಾನು ಮಹಾ ಅಪರಾಧ ಮಾಡಿದೆ ನಿಮ್ಮ ಸಂಸಾರದಲ್ಲಿ, ನನ್ನನ್ನು ಕ್ಷಮೆ ಮಾಡಿ ಅಂತ ಬೇಡ್ಕೊಳ್ತಿದ್ದಾನೆ. ಯಾರು? ಮಣಿಕೇತು ದೇವ. ಆವಾಗ ಈ ಏನು 60,000 ಜನ ಮುನಿಗಳಿದ್ರಲ್ಲ, ಅವರಂದ್ರು, ಹೇ ದೇವರಾಜ, ನೀ ಮಹಾ ಉಪಕಾರಿ ಇದೆಯಾ, ನೀನೇ ಧನ್ಯ ಇದೆಯಾ, ನೀನೇ ಜಿನೇಂದ್ರ ಭಗವಾನರ ಪರಮ ಭಕ್ತ ಇದೆಯಾ, ನೀನೇ ಧರ್ಮವನ್ನು ನಡೆಸೋನಿದೆಯಾ, ನೀನೇ ಕಲ್ಯಾಣ ರಸ್ತೆಯನ್ನು ತೋರಿಸೋನಿದೆಯಾ, ನೀನು ಏನು ಕೆಟ್ಟದ್ದು ಮಾಡಿದ್ಯಾ? ನೀನು ನಮ್ಮ ಅಪ್ಪನಿಗೂ ಒಳ್ಳೆಯದೇ ಮಾಡಿದೆ. ನೀನೇನು ಕೆಟ್ಟದ್ದು ಮಾಡಿದೆ? ನೀನು ಸ್ವರ್ಗ ಮತ್ತು ಮೋಕ್ಷವನ್ನು ಪ್ರಾಪ್ತ ಮಾಡ್ಕೊಳ್ಳುವಂಥ ಆತ್ಮ ಕಲ್ಯಾಣ ಮಾಡುವಂಥ ದಾರಿ ತೋರಿಸಿದೆ. ನೀನೇನು ಅಂತ ಕೆಟ್ಟದ್ದು ಮಾಡಿದೆ? ನೀನೇ ಧನ್ಯನಪ್ಪ, ನಿಂದೇ ಒಳ್ಳೇದಾಗಲಿ, ನಿಂದೇ ಕಲ್ಯಾಣ ಆಗಲಿ, ನೀ ಮಹಾ ಉಪಕಾರಿ ಇದೆಯಾ ಹಾಗೀಗೆ ಅಂತ ಭಾಳ ಹೇಳಿಬಿಟ್ರು. ಯಾರೋ ಮುನಿಗಳು. ಯಾರಿಗೆ? ಆ ದೇವನಿಗೆ. ದೇವ ಸಂತುಷ್ಟ ಆಗಿಬಿಟ್ಟ. ನಾನು ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಆಯಿತು ಅಂತ ಭಾಳ ಸಂತೋಷದಿಂದ ಮಣಿಕೇತು ದೇವ ಭಾಳ ಪ್ರಸನ್ನನಾಗಿ ಅವರನ್ನು ಸ್ತುತಿ ಮಾಡಿ ಸ್ತೋತ್ರ ಮಾಡಿ ಮುನಿಗಳನ್ನೆಲ್ಲ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಕ್ಷಮೆ ಯಾಚನೆ ಮಾಡ್ತಾ ಅವನು ಭಾಳ ಸಂತೋಷದಿಂದ ಸ್ವರ್ಗಕ್ಕೆ ಹೋಗ್ಬಿಟ್ಟ. ಯಾರು? ಮಣಿಕೇತು ದೇವ. ನೋಡಿ, ಧರ್ಮದಲ್ಲಿ ಉಪಕಾರ ಮಾಡೋದು ಕೂಡ ಎಷ್ಟು ಒಳ್ಳೆಯದಿದೆ, ಎಷ್ಟು ಅವರಿಗೆ ಎಷ್ಟು ಪುಣ್ಯದ ಪ್ರಾಪ್ತಿ ಆಗುತ್ತೆ, ಎಷ್ಟು ಖ್ಯಾತಿಯ ಪ್ರಾಪ್ತಿ ಆಗುತ್ತೆ, ಎಷ್ಟು ಅವರ ಹೊಗಳಿಕೆಗೆ ಕಾರಣ ಆಗುತ್ತದೆ. ನೋಡಿ, ಮಣಿಕೇತು ದೇವ ಇದನ್ನೆಲ್ಲ ಮಹಾ ಉಪಕಾರ ಮಾಡಿದ ಅವನು. ಇಷ್ಟು ಮಾಡಿ ಈಗೇನಾಯಿತು, ಮುನಿಸಂಘ ಎಲ್ಲ ಕಡೆ ತಪಸ್ಸು ಮಾಡ್ತಾ ಸಮೇತ ಶಿಖರ್ಜಿಗೆ ಬಂದರು. ಅಲ್ಲಿ ಎಲ್ಲ ದರ್ಶನ ಮಾಡಿ ಅಲ್ಲಿ ಅವರಿಗೆ ಶುಕ್ಲ ಧ್ಯಾನ ಪ್ರಾಪ್ತ ಆಯ್ತು. ನೋಡಿ, ಎಲ್ಲರಿಗೂ ಶುಕ್ಲ ಧ್ಯಾನ ಪ್ರಾಪ್ತ ಆಗಿ ಅವರು ಎಲ್ಲ 8 ಕರ್ಮಗಳನ್ನು ನಾಶ ಮಾಡಿ ಮೋಕ್ಷಕ್ಕೆ ಮಕ್ಕಳೆಲ್ಲ ಎಲ್ಲ ಅಂದರೆ ಸಗರ ಚಕ್ರವರ್ತಿಯ ಮಕ್ಕಳು ಹೋದರು, ಎಲ್ಲ ಮೋಕ್ಷಕ್ಕೆ ಹೋದರು. ಇದನ್ನೆಲ್ಲ ಕೇಳಿ ಭಗೀರಥನಿಗೆ ಮತ್ತೆ ಮಹಾ ಚಿಂತೆ ಆಯಿತು, ಅದ್ರ ಜೊತೆಗೆ ವೈರಾಗ್ಯ ಆಯಿತು ಭಾಗೀರಥನಿಗೆ. ಅರೇ, ನಮ್ಮ ಅಪ್ಪ ಮೋಕ್ಷಕ್ಕೆ ಹೋದ್ರು, ನಮ್ಮ ತಮ್ಮದಿರು ಎಲ್ಲ ಹೋಗ್ಬಿಟ್ರು ಮೋಕ್ಷ, ನಾನು ಒಬ್ಬ ಉಳ್ಕೊಂಡಿದ್ದೀನಿ.
ನನ್ನ ಏನು ಕರ್ಮ ಇದೆ ಅಂತ ಹೇಳಿ ಅವನು ಏನು ಮಾಡ್ದ, ಅವಾಗ ಒಬ್ಬ ಮಗ ಹುಟ್ಟಿದ ವರದತ್ತ ಅಂತ ಹೇಳಿ. ಆ ವರದತ್ತನಿಗೆ ರಾಜ್ಯವನ್ನು ಕೊಟ್ಟು ರಾಜ್ಯಾಭಿಷೇಕ ಮಾಡ್ದ ನೋಡ್ರಿ. ಯಾರು? ಭಾಗೀರಥ. ರಾಜ್ಯಾಭಿಷೇಕ ಮಾಡಿ ಅವಾಗ ಶಿವಗುಪ್ತ ಮುನಿರಾಜರು ಅಂತ ಒಬ್ಬರು ಮುನಿರಾಜರಿದ್ರು. ಅವ್ರ ಜೊತೆ ಹೋಗಿ ದೀಕ್ಷೆ ತಗೊಂಡ್ಬಿಟ್ಟ ಭಾಗೀರಥ ದೀಕ್ಷೆ ತಗೊಂಡು ಇಷ್ಟು ಭಾರಿ ತಪಸ್ಸು ಮಾಡೋದಕ್ಕೆ ಶುರು ಮಾಡ್ದ. ಗಂಗಾ ನದಿಯ ಸುಂದರ ತಟಗಳಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಅಲ್ಲಿ ತಿರುಗ್ತಾ ಅವ್ರು ಏನು ಮಾಡ್ರು, ಪ್ರತಿಮೆ ಯೋಗ ಧಾರಣೆ ಮಾಡಿದ್ರು. ಎಲ್ಲಿ? ಯಾರ? ಈ ಭಾಗೀರಥ. ಅವ್ರು ಮೋಕ್ಷಕೋದ್ರೆ ಅಲ್ಲನ, ಅವ್ರದ್ದು ಮುಗೀತು. ಯಾರ್ಯಾರು? ಸಗರ ಚಕ್ರವರ್ತಿ ಅವರ 60,000 ಜನ ಮಕ್ಕಳು ಎಲ್ಲ ಹೋದರು. ಈಗ ಭಗೀರಥನ ಕತೆ ನಡೀತಾ ಇದೆ ನೋಡ್ರಿ. ಭಾಗೀರಥ ಅಲ್ಲಿ ಹೋಗಿ ಒಂದೊಂದ್ಸಲ ಆತಪನ್ ಯೋಗ ಮಾಡ್ತಾಯಿದ್ರು. ಅಂದರೆ ಸೂರ್ಯನಿಗೆ ಮುಖ ಕೊಟ್ಟು 12 ಗಂಟೆ ಆ ಭಯಂಕರ ಬಿಸಿಲಿಗೆ ಸೂರ್ಯನಿಗೆ ಮುಖ ಕೊಟ್ಟು ಅವ್ರು ತಪಸ್ಸು ಮಾಡ್ತಾಯಿದ್ರು. ಆತಪನ್ ಯೋಗ ಅಂತಾರೆ ಅದನ್ನು. ಅಂತ ಆತಪನ್, ಅಬ್ರಾವಕಾಶ ಯೋಗ, ವೃಕ್ಷಮೂಲ ಯೋಗ, ಈ ಥರ ಎಲ್ಲ ಬೇರೆ ಬೇರೆ ಯೋಗಗಳು ಬರ್ತಾವೆ. ಅಂತ ಮಹಾ ತಪಸ್ಸನ್ನು ಮಾಡ್ತಾ 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 ದೇವತೆಗಳು ಅವರನ್ನು ಪೂಜೆ ಮಾಡೋಕ್ಕೆ ಬರ್ತಿದ್ರು ನೋಡಿ. ಅಂತ ತಪಸ್ಸು ಮಾಡ್ತಿದ್ರು. ಯಾರ? ಮುನಿರಾಜ್ ಭಾಗೀರಥ್. ದೇವತೆಗಳು ಇವರ ತಪಸ್ಸಿಗೆ ಮೆಚ್ಚಿ ಏನು ಮಾಡಿದ್ರು, ಅವಾಗ 5ನೇ ಸಮುದ್ರ ಇದೆ ನೋಡಿ, ಕ್ಷೀರ ಸಮುದ್ರ. ಅಂದರೆ ಅಲ್ಲಿ ಸಾಕಷ್ಟು ಇದರಲ್ಲಿ ಕ್ಷೀರ ಸಮುದ್ರದ ಜಲ ಅಂತ ಬರುತ್ತೆ. ಆದರೆ ಬಂಧುಗಳೇ, ಅದನ್ನು ನಾವು ಮುಂದಿನ ಉಪದೇಶಗಳಲ್ಲಿ ಯಾವ್ದಾರಲ್ಲ ಕೊಡ್ತೀವಿ. ಬಟ್ ಅದು ಜಲ ಅಲ್ಲ, ಅಲ್ಲಿ ಹಾಲಿದೆ. ಅದರ ಸ್ಪರ್ಶ, ರಸ, ಗಂಧ, ವರ್ಣ ಹಾಲಿದೆ. ಮೂಲಾಚಾರದ ಗಾಥಾ ನಂಬರ್ 1082ದಾಗೆ ಅದರದ್ದೆಲ್ಲ ಭಗವಾನ್ ಕುಂದಕುಂದಾಚಾರ್ಯರು ಮತ್ತು ಅದರ ಟೀಕಾ ಮಾಡಿದಂಥ ಆಚಾರ್ಯ ಭಗವಾನರೆಲ್ಲ ಸ್ಪಷ್ಟ ಬರೆದಿದ್ದಾರೆ. ಅಲ್ಲಿ ಹಾಲಿದೆ. ಎಲ್ಲಿ? 5ನೇ ಸಮುದ್ರದಲ್ಲಿ. ಸಾಕಷ್ಟು ಜಲ ಇದರಲ್ಲಿ ಅದರ ಜಲ, ನೀರು ಅಂತ ಬರುತ್ತದೆ. ಅದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ. ಆದ ಕಾರಣದಿಂದ ಶಾಸ್ತ್ರದಲ್ಲಿ ಏನು ಬರೀತಾರೆ ಅಂದರೆ 5ನೇ ಸಮುದ್ರದ ನೀರು ಅಂತ ಬರೀತಾರೆ. ಭಾಳ ಶಾಸ್ತ್ರದಲ್ಲಿ ಹಾಗೆ ಉಲ್ಲೇಖ ಇದೆ, ನಾವು ನೋಡಿದ್ದೀವಿ. 5ನೇ ಸಮುದ್ರದ ನೀರು ಅಂತ ಬರುತ್ತೆ. ಯಾಕೆ ಹಾಗೆ ಬರೀತಾರೆ? ಅದೇನು ತಪ್ಪೇನಿಲ್ಲ. ಯಾಕೆಂದರೆ ನೀರಿನ ಪ್ರಮಾಣ ಜಾಸ್ತಿ ಇದೆ, ಹಾಲಿನ ಪ್ರಮಾಣ ಕಡಿಮೆ ಇದೆ. ಅಂದರೆ ಮಿಶ್ರಣ ಇದೆ ನೀರು ಮತ್ತು ಹಾಲಿಂದು. ಅದನ್ನು ಕ್ಷೀರೋದು ಅಂತ ಕರೀತಾರೆ. ಕ್ಷೀರ್ ಪ್ಲಸ್ ಉದಕ್, ಕ್ಷೀರೋದು ಅಂತ ಕರೀತಾರೆ. ಇದೆಲ್ಲ ಭಾಳ ದೊಡ್ಡ ವಿಷಯ ಇದೆ, ಇದು ಇರಲಿ ಬಿಡಿ. ಆದರೆ ನೀವು ತಿಳ್ಕೊಳ್ಳಿ ಇಷ್ಟೇ, 5ನೇ ಸಮುದ್ರದಲ್ಲಿ ಖಾಲಿ ನೀರಲ್ಲ, ಪೆಟ್ರೋಲ್ ಅಲ್ಲ, ಡೀಸೆಲ್ ಅಲ್ಲ, ಸಿಮೆಣ್ಣೆ ಅಲ್ಲ, ಅಲ್ಲಿ ಹಾಲಿದೆ. ಅರ್ಥ ಆಯಿತು? ಇದಿರಲಿ, ಇದು ಬೇರೆ ವಿಷಯ ಐತಿ. ಆ ಹಾಲನ್ನು ತಗೊಂಬಂದು ಯಾರಿಗೆ? ಭಾಗೀರಥನಿಗೆ ಅಭಿಷೇಕ ಮಾಡ್ರು. ಭಗೀರಥನ ಚರಣದ ಅಭಿಷೇಕ ಮಾಡ್ರು ನೋಡ್ರಿ. ಭಾಗೀರಥನ ಅಂದರೆ ಭಾಗೀರಥ ಮಹಾಮುನಿಯ ಚರಣದ ಅಭಿಷೇಕ ಮಾಡ್ರು. ಯಾರು? ದೇವತೆಗಳು. ದೇವತೆಗಳು ಬಂದು ಅಭಿಷೇಕ ಮಾಡ್ರು. ಈ ಅಭಿಷೇಕದ ನೀರು ಏನಾಯಿತು, ಹೋಗಿ ಗಂಗಾ ನದಿಗೆ ಸೇರಿಬಿಡ್ತು. ಆವಾಗ ಗಂಗಾ ನದಿ ಪವಿತ್ರ ಅಂಥೇಳಿ ಅದನ್ನು ಪ್ರಸಾದ ಹಾಕ್ಕೊಂಡು ಜನ ಅದರಲ್ಲಿ ಸ್ನಾನ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೆ ಬಂಧುಗಳೇ, ಈಗ ಏನಂತಾರೆ ಕೇಳಿ, ಲೇಖಕರು ಹೇಳ್ತಾರೆ, ಕೇವಲ ಜ್ಞಾನರೂಪಿ ನೇತ್ರದಿಂದ ಸಂಸಾರದ ಎಲ್ಲ ಪದಾರ್ಥಗಳನ್ನು ತಿಳಿಯುವವರು ಮತ್ತು ನೋಡುವವರು, ಎಲ್ಲ ದೇವತೆಗಳಿಂದ ಪೂಜ್ಯರು ಆದ ಮುಕ್ತಿರೂಪಿ ರಮಣಿರತ್ನ ಅಂದರೆ ಸ್ವಾಮಿ ಆದಂಥ ಶ್ರೀ ಸಗರ್ ಮುನಿರಾಜ್ ಅಂದರೆ ಯಾರು? ಚಕ್ರವರ್ತಿ ಸಗರ್ ಮುನಿ ಮಹಾರಾಜ್. ಮತ್ತು ಎಲ್ಲ ಜೈನ ತತ್ವವನ್ನು ತಿಳಿದು ಪರಮ ವಿದ್ವಾನ್ರಾದ ಆ ಸಗರ ಚಕ್ರವರ್ತಿಯ 8 ಜನ ಮಕ್ಕಳು, ಆ ಮುನಿರಾಜರು ಎಲ್ಲ ನಮಗೆ ಮೋಕ್ಷಲಕ್ಷ್ಮಿಯನ್ನು ನಮಗೆ ಪ್ರಾಪ್ತ ಮಾಡಿಕೊಡ್ಲಿ, ಅವರು ನಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾರೆ. ಯಾರು? ಲೇಖಕರು ಬರೀತಾರೆ. ಅವರು ನಮಗೆ ಈ ಸರ್ವೋತ್ಕೃಷ್ಟ ಸುಖವನ್ನು ತಲುಪಿದ್ದಾರೆ, ಅವರು ನಮಗೂ ಕೂಡ ಆ ಅನಂತ ಸುಖವನ್ನು ಕರುಣಿಸಲಿ ಅಂತ ಬೇಡ್ಕೊಳ್ತಾರೆ. ಬಂಧುಗಳೇ, ಈ ರೀತಿಯಾಗಿ ಈಗ ನೋಡಿ, ಎಷ್ಟು ಸುಂದರವಾದ ಕತೆ ಸಗರ ಚಕ್ರವರ್ತಿಯ, ಎಷ್ಟು ಸುಂದರವಾದ ಕತೆ ನೋಡಿ, ಎಷ್ಟು ಪುಣ್ಯಾತ್ಮ ಸಂಸಾರ ಅದು. ಇಷ್ಟು ಜನ ಮಕ್ಕಳು, ಅಪ್ಪ ಎಲ್ಲರೂ ಮೋಕ್ಷಕ್ಕೆ ಹೋದ್ರು ಅಂದರೆ ಇನ್ನು ಯಾವ್ಯಾವ ರೀತಿ ಎಷ್ಟೆಷ್ಟು ಪುಣ್ಯಾತ್ಮ ಮಕ್ಕಳು ಆ ಸಂಸಾರದಲ್ಲಿ ಬಂದಿರ್ಬೋದು. ನೀವು ವಿಚಾರ ಮಾಡಿರಿ. ಈ ಕತೆಗಳನ್ನು ಕೇಳದೆ ಈಗ ನಾವಂತೂ ಅಂಥ ಉತ್ಕೃಷ್ಟ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಬಂಧುಗಳೇ. ಆ ಕತೆಗಳನ್ನು ಕೇಳದೆ ನಮ್ಮ ಕರ್ಮದ ಒಂದು ಏಕದೇಶ ಕರ್ಮದ ನಾಶಕ್ಕೆ ಕಾರಣ ಆಗ್ಬೋದು. ಅದಕ್ಕೋಸ್ಕರ ಅದನ್ನ ನಾವು ಏನು ಭಕ್ತಿಯಿಂದ ಆ ಕತೆಗಳನ್ನು ಕೇಳೋದು, ಅದನ್ನು ಪದೇ ಪದೇ ಮನನ ಮಾಡೋದು. ಪ್ರಥಮಾನ್ಯೋಗ ಹೇಳಿದ್ದಾರೆ ಆಚಾರ್ಯ ಭಗವಾನ್. ಯಾರು ಹೇಳಿದ್ದಾರೆ? ಸಮಂತ ಭದ್ರರು ಹೇಳಿದ್ದಾರೆ. ಪ್ರಥಮಾನ್ಯೋಗ ಏನಂತೆ? ಇದೆಲ್ಲ ಪ್ರಥಮಾನ್ಯೋಗದ ಕಥೆಗಳಿದ್ದಾವೆ. ಪ್ರಥಮಾನ್ಯೋಗ ಏನಂತೆ? ಬೋಧಿ ಸಮಾಧಿ ನಿಧಾನ ಬೋಧತಿ ಬೋಧ ಸಮೀಚೀನ. ರತ್ನ ಕರ್ನಾಟಕ ಶ್ರಾವಕಾಚಾರದ 2ನೇ ಅಧ್ಯಾಯದಲ್ಲಿ ನೋಡ್ರಿ ಏನು ಹೇಳಿದ್ದಾರೆ ಅಂತೇಳಿ. ಪ್ರಥಮಾನ್ಯೋಗವನ್ನು ಮಹಾನ್ ಅಂತ ಹೇಳಿದ್ದಾರೆ. ಯಾಕೆ? ಅದು ಬೋಧಿ ಮತ್ತು ಸಮಾಧಿಯನ್ನು ನೀಡುವಂಥ ಶಕ್ತಿ ಉಳ್ಳದ್ದಾಗಿದೆ ಪ್ರಥಮಾನ್ಯೋಗ. ಇದೆಲ್ಲ ಪ್ರಥಮಾನ್ಯೋಗದ ಕಥೆಗಳಿದ್ದಾವೆ, ಆಚಾರ್ಯ ಪ್ರಣೀತ ಶಾಸ್ತ್ರದ ಕಥೆಗಳಿದ್ದಾವೆ. ಇವೇನು ಕಟ್ಟು ಕಥೆಗಳಲ್ಲ. ಈಗ 60,000 ಮಕ್ಕಳು ಇದ್ಕೊಳ್ಳೆ ಇದ್ದಾರೆ ಅಂದ್ಕೊಳ್ಳೆ ಅದನ್ನು ನಂಬಲ್ಲ ನಾವು. ಹಾಗೆ ಹಠ ಹಿಡಿದು ಕೂರೋದಿಲ್ಲ. ಯಾಕೆಂದರೆ ಅಷ್ಟು ಸಾಮರ್ಥ್ಯ ನಮ್ಮ ತಲೆ ಒಳಗಡೆ ಇಲ್ಲ. ನೀವು ಜೈನಾಗಮವನ್ನು ಎಲ್ಲ ಅಭ್ಯಾಸ ಮಾಡಿರಿ. ಯಾವುದು
ಆ ಮಹಾಪುರಾಣ, ಹರಿವಂಶ ಪುರಾಣ, ಆದಿ ಪುರಾಣ, ಶ್ರೇಣಿ ಚರಿತ್ರೆ ಇದನ್ನೆಲ್ಲ ಅಭ್ಯಾಸ ಮಾಡಿರಿ. ನಿಮ್ಗೆ ತಾನೇ ಗೊತ್ತಾಗ್ತಾವೆ ಅವಾಗ ಎಲ್ಲ ಸಂಶಯಗಳು ನಿವಾರಣೆ ಆಗ್ತಾವೆ. ಹಾಗೆ ಸಂಶಯ ಮಾಡೋದಿಲ್ಲ ಇದರಲ್ಲೆಲ್ಲ. ಇದು ಕೇವಲ ಪ್ರಣೀತ ವಚನ ಇದೆ. ಆದ್ದರಿಂದ ಬಂಧುಗಳೇ ಶ್ರದ್ಧೆ ಮಾಡೋದು. ಈ ಪ್ರಕಾರವಾಗಿ ಪೂರ್ವಾಚಾರ್ಯರಿಂದ ರಚಿತವಾದ ಬ್ರಹ್ಮಚಾರಿ ಶ್ರೀ ನೇಮಿದತ್ತರಿಂದ ಸಂಗ್ರಹಿಸಲಾದ ಆರಾಧನಾ ಕಥಾಕೋಶದಿಂದ ಆಯ್ದು ಬಂಧುಗಳೇ ಈ ಕಥೆಯನ್ನು ಹೇಳಲಾಗಿದೆ. ಮಹಾವೀರ ಭಗವಾನರಿಗೆ ಜಯವಾಗಲಿ.